ನವಂ शंकराचार्यान् पंचाशद्वर्षपूजकान् सत्यप्रमोदतीर्थार्यान् नौमिन्यायसुधारदान् शास्त्रेषु पारदर्श्वानं शास्त्रज्ञेषु तवत्सलं दीनभक्तोद्धारकं सत्यात्मानं नित्यं भजे वेदेशमुनिसत्पारसेवा सम्प्राप्तवैभवान् यादवार्यान् वरसुधाकारान्वयं नमः आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरि ओं ಶ್ರೀ ಗುರುಭ್ಯೋ ನಮಃ. ಜೀವರ ಸಾತ್ವಿಕವಾದಂತಹ ಜೀವರಾಶಿಗಳಿಗೆ ಭಗವಂತ ತಮ್ಮ ತಮ್ಮ ಉತ್ತಮವಾದ ಸ್ಥಾನವನ್ನು ಪಡೆಯೋದಕ್ಕೋಸ್ಕರವಾಗಿ ಅನೇಕ ವಿಧವಾದ ಮಾರ್ಗಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಭಗವಂತನ ತನ್ನ ಗುಣಗಳನ್ನು ಚೆನ್ನಾಗಿ ತಿಳಿದುಕೊಳ್ಳೋಸ್ಕರವಾಗಿ ಶ್ರೀಮದ್ ಭಾಗವತ ಎಂಬಂತಹ ಕಥಾಮೃತವನ್ನು ಪಾನ ಮಾಡಿದರೆ ಅವಶ್ಯವಾಗಿ ಉತ್ತಮವಾದಂತಹ ಗತಿಯನ್ನು ಸ್ಥಾನವನ್ನು ನೀವು ಪಡಿತೀರಾ ಅನ್ನುವನ್ನು ಇಟ್ಟುಕೊಂಡು ವೇದವ್ಯಾಸ ರೂಪಿಯಿಂದ ಭಗವಂತ ಅನೇಕ ಪುರಾಣಗಳನ್ನು ರಚನೆ ಮಾಡಿ ಸಾತ್ವಿಕವಾದಂತಹ ಪುರಾಣ ಶ್ರೀಮನ್ ಮಹಾಭಾಗವತ. ಆ ಭಾಗವತವನ್ನು ಶ್ರವಣ ಮಾಡಿದರೆ ಉತ್ತಮವಾದಂತಹ ಗತಿ ಬರ್ತದೆ ಅಂತನ್ನೋದನ್ನು ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಆ ಭಾಗವತದಲ್ಲಿ ಭಗವಂತನ ಕಥೆಗಳನ್ನು ಹಾಗೂ ಭಕ್ತರ ಕಥೆಗಳನ್ನು ಕೂಡ ಭಗವಂತ ನಿರೂಪಣೆ ಮಾಡಿದ್ದಾನೆ. ತನ್ನ ಕಥೆಯನ್ನು ಹಾಗೂ ಭಗವದ್ಭಕ್ತರ ಕಥೆಗಳನ್ನು ನಿರೂಪಣೆ ಮಾಡಿದ್ದು ಯಾಕೆ? ತನ್ನ ಕಥೆಯನ್ನಷ್ಟೇ ನಿರೂಪಣೆ ಮಾಡಬೇಕಾಗಿತ್ತು. ಮತ್ತು ಭಗವದ್ಭಕ್ತರ ಕಥೆಗಳನ್ನು ಯಾಕೆ ನಿರೂಪಣೆ ಮಾಡಿದ್ದಾನೆ ಅಂತಂದರೆ, ಭಗವದ್ಭಕ್ತರಿಗೆ ಇಷ್ಟು ಸಾಮರ್ಥ್ಯ ಅದ ಅಂತಂದ ಮೇಲೆ ಅವರಿಗೆ ಸಾಮರ್ಥ್ಯವನ್ನು ಕೊಟ್ಟಿರುವಂಥ ಭಗವಂತನಿಗೆ ಇಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ ಅನ್ನೋದನ್ನು ಕೈಮುತ್ಯ ನ್ಯಾಯ ತಿಳ್ಕೊಳ್ರಿ ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅನೇಕ ಭಗವದ್ಭಕ್ತರ ಚರಿತ್ರೆಗಳನ್ನು ನಿರೂಪಣೆ ಮಾಡಿದ್ದಾನೆ. ಭಾಗವತದಲ್ಲಿ ಅಷ್ಟಮ ಸ್ಕಂದದಲ್ಲಿ 12 ಸ್ಕಂದಾತ್ಮಕವಾದಂತಹ ಈ ಭಾಗವತ. ಆ ಭಾಗವತದಲ್ಲಿ 8ನೇ ಸ್ಕಂದದಲ್ಲಿ ಭಗವಂತ ವೇದವ್ಯಾಸ ರೂಪಿಯಾದ ಭಗವಂತ ತಾನು ಮನ್ವಂತರಗಳ ವರ್ಣನೆಯನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ನಾವೆಲ್ಲ ಅವಶ್ಯವಾಗಿ ತಿಳ್ಕೊಳ್ಬೇಕು. ನಾವೇನು ಇವಾಗ ಸಮಯವನ್ನು ಭೋಗ ಮಾಡ್ತೇವಲ್ಲ, ಆ ಸಮಯ ಹೇಗೆ ಇದೆ, ಆ ನಮ್ಮ ಸಮಯ ಮನುಷ್ಯರ ಸಮಯ ಹೇಗಿರುತ್ತದೆ, ದೇವತೆಗಳ ಸಮಯ ಆಯುರ್ಮಾನ ಹೇಗಿರ್ತದೆ, ಬ್ರಹ್ಮದೇವರ ಆಯುರ್ಮಾನ ಹೇಗಿರ್ತದೆ ಅದೆಲ್ಲ ತಿಳ್ಕೊಳ್ಬೇಕು. ಯಾಕೆಂದರೆ ಆ ಎಲ್ಲ ಸಮಯವನ್ನು ಭಗವಂತ ನೇಮನ ಮಾಡ್ತಾನೆ. ಭಗವಂತ ಈ ಜಗತ್ತನ್ನೆಲ್ಲ ನೇಮನ ಮಾಡ್ತಾನೆ ಅಂದರೆ ಜಗದಂತರ್ಗತವಾದಂತಹ ಈ ಕಾಲ ಸಮಯ ಅದನ್ನು ಕೂಡ ನೇಮನ ಮಾಡ್ತಾನೆ. ಅದಕ್ಕಾಗಿ ಅದನ್ನು ತಿಳ್ಕೊಳ್ಬೇಕು ಅಂತಾರೆ. ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ ಅಂತ, ನಮಗೂ ಕೂಡ 100 ಆಯುಷ್ಯ ವರ್ಷ. ಮತ್ತು ಅವರಿಗೆ ನಮಗೆ ವ್ಯತ್ಯಾಸ ಏನು ಅಂದರೆ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ, ನಮಗೆ ಏನಪ್ಪ ಅಂತಂದರೆ ಈಗ 4 ಯುಗಗಳಿವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂಥೇಳಿ. ಈ 4 ಯುಗಗಳು ಒಂದು ಸಲ ಉರುಳಿ ಹೋಗಿಬಿಟ್ರೆ ಒಂದು ಸಲ ಚಕ್ರ ಆದರೆ ಅದಕ್ಕೆ ಮಹಾಯುಗ ಅಂತ ಕರೀತಾರೆ. ಅಂತಹ 71 ಮಹಾಯುಗಗಳು ಉರುಳಿ ಹೋದರೆ ಅದೇನಪ್ಪ ಒಂದು ಮನ್ವಂತರ ಅಂತ ಆಗ್ತದೆ. ಅಂತಹ 14 ಮನ್ವಂತರಗಳಾದರೆ ಬ್ರಹ್ಮದೇವರಿಗೆ 12 ತಾಸು ಒಂದು ಹಗಲ. ಅಷ್ಟೇ 14 ಮನ್ವಂತರಗಳಾದರೆ ಮತ್ತು ಒಂದು ಕಲ್ಪ ಅದು ಅವರಿಗೆ ರಾತ್ರಿ. ಹೀಗೆ ಏನಪ್ಪ ಅಂದರೆ 364 ದಿವಸಗಳು ಉರುಳಿದರೆ ಅವ್ರಿಗೆ 1 ವರ್ಷ. ಇಂತಹ 100 ವರ್ಷಗಳ ಉರುಳಿದರೆ ಅವರ ಒಂದು ಜನ್ಮ. ಹೀಗೆ ಆಯುರ್ಮಾನ, ಬ್ರಹ್ಮದೇವರ ಆಯುರ್ಮಾನ ಹೀಗೆ ಇದೆ, 100 ವರ್ಷ ಆಗಬೇಕು. ಆ 100 ವರ್ಷ ಆದ ಮೇಲೆ ಅವರು ಬ್ರಹ್ಮದೇವರು ತಾವು ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗುವ ಮುಂದೆ ಯಾರ್ಯಾರು ಸಾಧನ ಮಾಡ್ಕೊಂಡಿರ್ತಾರೋ ಈ 100 ವರ್ಷದಲ್ಲಿ ಅವರನ್ನು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾರಂತೆ. ಬ್ರಹ್ಮದೇವರು ಗಿರಿಜಾನದಲ್ಲಿ ಸ್ನಾನ ಮಾಡಿಸಿ ಉತ್ತಮವಾದಂತಹ ಸ್ಥಾನ ಮೋಕ್ಷ ಆ ಪದವಿಗೆ ಕರ್ಕೊಂಡು ಹೋಗ್ತಾರಂತೆ. ಹೀಗೆ ಆ ಮನ್ವಂತರಗಳು ಅಂತ ಕೇಳಿದ್ವಲ್ಲ, ಆ ಮನ್ವಂತರಗಳು ಎಷ್ಟಿವೆ ಅಂದರೆ 14 ಮನ್ವಂತರಗಳಿವೆ ಅಂತ. 14 ಮನ್ವಂತರಗಳಿಗೆ ಒಬ್ಬೊಬ್ಬರ ಅಧಿಪತಿಯಾಗಿರ್ತಾರೆ. ಮೊದಲೇದೇನಪ್ಪ ಅಂದರೆ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಹೀಗೆ ಸಾವರ್ಣಿ, ಬ್ರಹ್ಮಸಾವರ್ಣಿ ಇತ್ಯಾದಿಯಾಗಿ 14 ಮನ್ವಂತರಗಳಿವೆ. ಆ 14 ಮನ್ವಂತರಗಳಲ್ಲಿ ಬರುವಂತಹ ರಾಜರುಗಳ ಹಾಗೂ ಭಗವಂತನ ಕಥೆಗಳನ್ನು
ತಿಳಿಸಿಕೊಡಬೇಕು ಅಂತ ಈ ರೀತಿಯಾಗಿ ಪರೀಕ್ಷನ್ ಮಹಾರಾಜರು ಶುಕಾಚಾರ್ಯರಿಗೆ ಪ್ರಾರ್ಥನೆ ಮಾಡಿದ್ದಾರಂತೆ. ಮೊದಲಿಗೆ ಸ್ವಯಂಭೂ ಮನ್ವಂತರದಲ್ಲಿ ತಾನು ಸ್ವಯಂಭೂ ಮನ್ವಂತರ ಭಗವಂತ ಎರಡು ರೂಪದಿಂದ ತಾನು ಅವತಾರವನ್ನು ಮಾಡಿದ್ದಾನೆ. ಸ್ವಯಂಭೂ ಮನುವಿಗೆ ಏನಪ್ಪಾ ಅಂದ್ರೆ ಇಬ್ಬರು ಮಕ್ಕಳು, ಅವನಿಗೆ ಏನಪ್ಪಾ ಅಂದ್ರೆ 3 ಮಂದಿ ಹೆಣ್ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳಿ. ಆ ಆಕೂತಿಯಲ್ಲಿ ಏನಪ್ಪ ಭಗವಂತ ಸ್ವಯಂ ನಿತ್ಯನಾಮಕನಾಗಿ ಭಗವಂತ ಅವತಾರ ಮಾಡಿದ್ದಾನಂತೆ. ಆಕೂತಿ, ದೇವಹೂತಿ, ಪ್ರಸೂತಿ. ದೇವಹೂತಿಯಲ್ಲಿ ಕರ್ತವ ಪ್ರಜಾಪತಿಗಳನ್ನು ನಿಮಿತ್ತ ಮಾಡಿಕೊಂಡು ಕಪಿಲನಾಮಕನಾಗಿ ಭಗವಂತ ಅವತಾರ ಮಾಡಿದ್ದಾನಂತೆ. ಆಕೂತಿ, ದೇವಹೂತಿ, ಪ್ರಸೂತಿ ಹೀಗೆ 3 ಮಂದಿ ಹೆಣ್ಮಕ್ಕಳು, ಆದರೆ ಗಂಡನ ಮಕ್ಕಳೇ ಇಲ್ಲ ಅವನಿಗೆ ಅನ್ನೋದಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡಿದ್ದಾನಂತೆ. ತಪಸ್ಸನ್ನು ಮಾಡುವಾಗ ತಾನು ಏಕಾಗ್ರ ಚಿತ್ತದಿಂದಾಗಿ ಭಗವಂತನನ್ನು ಧ್ಯಾನ ಮಾಡ್ತಾ ಕುಳಿತಾ ಇದ್ದಾನೆ. ಎಲ್ಲ ಶಾಸ್ತ್ರಾರ್ಥಗಳನ್ನು ಚೆನ್ನಾಗಿ ತಿಳಿದು ಭಗವಂತನೇ ಸಾರ, ಭಗವಂತನನ್ನೇ ತಿಳಿಬೇಕು. ಆ ನಾರದರು ಹೇಳ್ತಾರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ. ನಾನು ಎಲ್ಲಾ ಶಾಸ್ತ್ರಗಳನ್ನು ಓದೇನಿ, ಆ ಎಲ್ಲ ಶಾಸ್ತ್ರಗಳ ಸಾರ ಏನು ಗೊತ್ತಾ ಅಂದ್ರೆ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತೆ ಪುನಃ ಪುನಃ. ಒಂದೇ ಸಲ ಶಾಸ್ತ್ರ ಓದಿಲ್ಲ, ಸುಮಾರು ಬಾರಿ ಶಾಸ್ತ್ರವನ್ನ ಆಲೋಚನೆ ಮಾಡಿ ಶಾಸ್ತ್ರವನ್ನು ತಿಳಿದುಕೊಂಡು ಕೊನೆಗೆ ನಿರ್ಣಯ ಏನು ಗೊತ್ತಾ, ಧ್ಯೇಯೋ ನಾರಾಯಣ ಸದಾ, ಭಗವಂತನನ್ನು ಮಾತ್ರ ನಾವು ಧ್ಯಾನ ಮಾಡಬೇಕು. ಅದೇ ದೊಡ್ಡವಾದಂತಹ ಉಪಾಯ. ನಮ್ಮ ಸಂಸಾರವನ್ನು ಕಳಿಸಿಕೊಂಡು ಉತ್ತಮವಾದ ಸ್ಥಾನ ಪಡೆಯಬೇಕಂದ್ರೆ ಯಾವುದೇ ವಿಧವಾದ ಸಂಪತ್ತು, ಐಶ್ವರ್ಯ ಮೊದಲಾದವುಗಳು ಅದು ಕಾರಣ ಅಲ್ಲ. ಎಷ್ಟೇ ಬಂಗಾರ ಸಂಪಾದನೆ ಮಾಡ್ರಿ, ಎಷ್ಟೇ ಏನಪ್ಪಾ ಅಂತಂದ್ರೆ ವೈಭವಗಳನ್ನು ತೆಗೆದುಕೊಂಡ್ರೆ ಅದು ಆ ಮೋಕ್ಷವನ್ನು ಕೊಡ್ಲಿಕ್ಕೆ ಸಮರ್ಥ ಇಲ್ಲ. ಅದಕ್ಕೆ ಮೋಕ್ಷವನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇರೋದು ಯಾವುದು? ಭಗವಂತನ ತತ್ವಜ್ಞಾನ. ಆ ಭಗವಂತನನ್ನು ಚೆನ್ನಾಗಿ ತಿಳಿದು ಶಾಸ್ತ್ರಗಳಿಂದ ಚೆನ್ನಾಗಿ ಪರೋಕ್ಷ ಜ್ಞಾನ ಸಂಪಾದನೆ ಮಾಡಿಕೊಂಡು ಮೇಲಿಂದ ಮೇಲೆ ವಿಚಾರ ಮಾಡಿ ಧ್ಯಾನಾದಿಗಳನ್ನು ಮಾಡಿದರೆ ಮಾತ್ರ ಭಗವಂತ ತಾನು ಬಿಂಬರೂಪದಿಂದ ತಾನು ಕಾಣ್ತಾನೆ. ಆಗ ಅಪರೋಕ್ಷ ಜ್ಞಾನ ಆಗ್ತದೆ. ಆಗ ಏನಪ್ಪಾ ಅಂದ್ರೆ ಬ್ರಹ್ಮದೇವರ ಜೊತೆಗೆ ನಾವು ಮೋಕ್ಷಕ್ಕೆ ಹೋಗ್ತೇವೆ. ಹೀಗಾಗಿ ಆ ಸ್ವಯಂಭೂವನು ತಾನು ಏಕಾಗ್ರ ಚಿತ್ತದಿಂದಾಗಿ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನಂತೆ. ಧ್ಯಾನ ಮಾಡ್ತಾ ಇರುವಾಗ ಆಗ ಅನೇಕ ರಾಕ್ಷಸರೆಲ್ಲ ಬಂದರಂತೆ, ಅವನು ತಿಂದು ಹಾಕಿ ಬಿಡೋಣ ಅಂತೇಳಿ. ಬಂದಾಕ್ಷಣ ಆಗ ಭಗವಂತನನ್ನು ಧ್ಯಾನ ಮಾಡಿ ಯಜ್ಞನಾಮಕನಾದ ಭಗವಂತ ತನ್ನ ಮೊಮ್ಮಗ, ತನ್ನ ಮಗಳ ಮಗ ಅವನು. ಆದರೆ ಅವನನ್ನು ತಾನು ವಿವಾಹ ಮಾಡುವ ಸಂದರ್ಭದಲ್ಲಿ ಏನ್ ಹೇಳಿದ್ದ ಅಂದ್ರೆ, ನಿನಗೆ ಮಗನಾದ್ರೆ ನನಗೆ ಕೊಡಬೇಕು, ದತ್ತಕ್ಕೆ ಕೊಡಬೇಕು ಅಂತ ಈ ರೀತಿಯಾಗಿ ಕರಾರು ಮಾಡಿ ಮಗಳನ್ನು ಕೊಟ್ಟಿದ್ದ ಅವನು. ಹೀಗಾಗಿ ಆ ಯಜ್ಞನಾಮಕನಾದ ಭಗವಂತನನ್ನು ತನ್ನ ಮಗನನ್ನಾಗಿ ದತ್ತಕನಾಗಿ ಪಡೆದಿದ್ದಾನೆ. ಆ ಭಗವಂತ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಅವನನ್ನು ಉದ್ಧಾರ ಮಾಡಿದ್ದಾನಂತೆ. ಆ ಯಜ್ಞನಾಮಕ ಭಗವಂತ ಸ್ವಯಂಭೂವನವನ್ನ ಉದ್ಧಾರ ಮಾಡಿದ. ಅವನಲ್ಲೇ ಮತ್ತು ಏನಪ್ಪಾ ಅಂದ್ರೆ ಭಗವಂತ ಅನುಗ್ರಹದಿಂದಲೇನೆ ಪ್ರಿಯವೃತ, ಉತ್ತಾನ ಬಾಲ ಈ ರೀತಿಯಾಗಿ ಇಬ್ಬರು ಗಂಡಸ ಮಕ್ಕಳು ಆಗಿ ಹೋಗ್ತಾರೆ. ಅದಾದ ಮೇಲೆ ಸ್ವಯಂಭೂವನ್ವಂತರ, ಸ್ವಾರೋಚಿತ ಮನ್ವಂತರ. ಸ್ವಾರೋಚಿತ ಮನ್ವಂತರದಲ್ಲಿಯೂ ಕೂಡ ಭಗವಂತ ತಾನು ಅಲ್ಲಿ ಅನೇಕ ಪ್ರತಿಯೊಂದು ಮನ್ವಂತರದಲ್ಲಿ ಒಬ್ಬ ಮನುಗಳು ಇರ್ತಾರೆ, ಅಲ್ಲಿ ಸಪ್ತ ಋಷಿಗಳಿರ್ತಾರೆ, ದೇವತೆಗಳಿರ್ತಾರೆ, ಆ ಇಂದ್ರನ ಪದವಿಯಲ್ಲಿ ಕೆಲವರು ಇರ್ತಾರೆ ಅಂತ ಈ ರೀತಿಯಾಗಿ ಅದನ್ನು ತಿಳಿಸಿಕೊಡ್ತಾರೆ. ಸ್ವಾರೋಚಿತೋ ದೇವಸ್ತ್ರೀಯಸ್ತು ಮಧುರಗ್ನೇ ಸುತೋಭವತ್. ಸಾರ್ವಜನಿಕ ಮನ್ವಂತರದಲ್ಲಿ ಅಗ್ನಿಯ ಮಗನಾದಂತವನೇ ಅವನು ಮನು ಆಗಿದ್ದಾನಂತೆ. ಅದೇ ರೀತಿಯಾಗಿ ದ್ಯುವತ್ಸೇನ, ಸುಷೇಣ, ಜಿಷ್ಣು ಪ್ರಮುಖ ತಸ್ಯ ಆತ್ಮಜ ಅವನ ಮಕ್ಕಳಾಗಿದ್ದಾರಂತೆ. ಅಲ್ಲಿ ಇಂದ್ರ ಪದವಿಯಲ್ಲಿ ಯಾರಿದ್ದಾರೆ? ರೋಚನ ನಾಮಕರಾದಂಥ ವಾಯುದೇವರು, ಅವರೇ ಇಂದ್ರ ಪದವಿಯಲ್ಲಿ ಇದ್ದಾರಂತೆ. ರೋಚನ ನಾಮಕ ವಾಯುದೇವರು. ಅನೇಕ ತುಷಿತಾದಯ ದೇವಾಹ, ಊರ್ಜಸ್ತಂಭಾದಯ ಸಪ್ತಋಷಿಯ. ಹೇಗೆ ಈ ವೈವಸ್ವತ ಮನ್ವಂತರದಲ್ಲಿ ಸಪ್ತಋಷಿಗಳಿದ್ದಾರಲ್ಲ, ಕಶ್ಯಪಾದಿತಿ, ಅತ್ರಿ ಇತ್ಯಾದಿ, ಭರದ್ವಾಜ, ಜಮದಗ್ನಿ ಇತ್ಯಾದಿ ಋಷಿಗಳಿದ್ದಾರಲ್ಲ, ಹಾಗೆ ಅಲ್ಲಿಯೂ ಕೂಡ ಋಷಿಗಳಾಗಿದ್ದಾರೆ. ಊರ್ಜಸ್ತಂಭಾದಿಗಳು ಋಷಿಗಳಾಗಿದ್ದಾರಂತೆ. ಸಾರೋಚಿಷ. ಆಮೇಲೆ ಉತ್ತಮ, ತೃತೀಯ ಮನ್ವಂತರ, 3ನೇ ಮನ್ವಂತರ ಯಾವುದು? ಉತ್ತಮ ಮನ್ವಂತರ. ಆ ತೃತೀಯೋ ಉತ್ತಮೋ ನಾಮ ಪ್ರಿಯವೃತ ಸುತೋ ಮನು. ಆ ತೃತೀಯ ಮನ್ವಂತರದಲ್ಲಿ ಪ್ರಿಯವೃತ ಮಗನಾದಂತಹ ಉತ್ತಮ ಎನ್ನುವಂತವನೇ ಮನು ಆಗಿದ್ದಾನಂತೆ. ಪವನಃ ಸಂಜಯೋ ಯಜ್ಞ ಪುತ್ರಾದಯ ತತ್ಸುತಃ, ಅವನ ಮಕ್ಕಳಾಗಿದ್ದಾರೆ. ವಶಿಷ್ಠತನಯ, ವಶಿಷ್ಠ ಋಷಿಗಳ ಮಕ್ಕಳೇ ಋಷಿಗಳಾಗಿದ್ದಾರಂತೆ. ಹೀಗೆ ಆ 3ನೇ ಮನ್ವಂತರದ ವೃತ್ತಾಂತವನ್ನು ತಿಳಿಸಿ ಚತುರ್ಥ ಸ್ವಯಂಭುವ, ಸಾರೋಷಿಷ, ಉತ್ತಮ, ತಾಪಸ ಮನ್ವಂತರ ಹೀಗೆ ನಿರೂಪಣೆ ಮಾಡ್ತಾ ಇರುವಾಗ ಆಗ ಪರೀಕ್ಷನ್ ಮಹಾರಾಜರು ಕೇಳ್ತಾರೆ, ಭಗವಂತ ತಾನು ಗರುಡಾರೂಢನಾಗಿ ಗಜೇಂದ್ರನನ್ನು ಉದ್ಧಾರ ಮಾಡಿದಲ್ಲ, ಆ ಮನ್ವಂತರದ ವಿಸ್ತರಣೆಯನ್ನು ತಿಳಿದುಕೊಳ್ಳಬೇಕು ಅಂತ ಈ ರೀತಿಯಾಗಿ
ಪರೀಕ್ಷನ್ ಮಹಾರಾಜರು ಹೇಳಿದಾಗ ಹೇಳ್ತಾರಂತೆ, ಪರೀಕ್ಷನ್ ಮಹಾರಾಜರಿಗೆ ಶುಕಾಚಾರ್ಯರು ಹಿಂದಕ್ಕೆ ಏನಪ್ಪ ಅಂದರೆ ಹಾಹಾ ಹೂ ಅಂತ ಈ ರೀತಿ ಇಬ್ಬರು ಗಂಧರ್ವರಿದ್ದರು. ಆ ಗಂಧರ್ವರು ಏನಪ್ಪ ಅಂತಂದರೆ ದೇವದ ಋಷಿಗಳಿಗೆ ಪೀಡೆಯನ್ನು ಕೊಟ್ಟರಂತೆ. ದೇವದ ಋಷಿಗಳು ಅನೇಕ ಭಗವಂತನನ್ನ ಅನೇಕ ಸಮಯದಲ್ಲಿ ಭಗವಂತನನ್ನು ತಪಸ್ಸರ ಮಾಡೋದಕ್ಕೋಸ್ಕರವಾಗಲೇ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟಿದ್ರು. ಯಾವಾಗ ನೋಡ್ತಾರೋ ಆವಾಗ ಭಗವಂತನ ಧ್ಯಾನೇ ಮಾಡ್ತಾ ಇದ್ರು. ನಮ್ಮ ಹಾಗೆ ಭೋಜನಾದಿಗಳನ್ನು ಮಾಡಿ ಹರಟಿಯಾದಿಗಳನ್ನು ಹೊಡೆದು ಏನಪ್ಪಾ ಅಂದ್ರೆ ಜೀವನವನ್ನು ಮಾಡಲಿಲ್ಲ. ಮತ್ತು ಅವರು ಭಗವಂತನನ್ನ ಧ್ಯಾನ ಮಾಡ್ತಾ ಭಗವಂತನ ತಪಸ್ಸನ್ನು ಮಾಡ್ತಾ ಇದ್ರು. ಮಾಡಿ 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 ಅವರ ಶರೀರ ಬಹಳ ಕೃಷಿ ಆಗಿಬಿಟ್ಟಿತ್ತು ಅಂತೆ. ಹೀಗಾಗಿ ಆ ಹಾಹಾಹು ಗಂಧರ್ವರು ಅವರೇನಪ್ಪಾ ಅಂತಂದ್ರೆ ನದಿಯಲ್ಲಿ ಮದೋನ್ಮತ್ತರಾಗಿ ಈ ಋಷಿಗಳನ್ನು ನೋಡಿ ಅಪಹಾಸ ಮಾಡಿದರಂತೆ. ಓ, ಇವರು ಬಹಳ ಕೃಷರಾಗಿದ್ದಾರೆ ಅಂತೇಳಿ ಅವರಿಗೆ ಅಪಹಾಸ ಮಾಡಿ ತಾವು ಹಾಹಾಹು ಎನ್ನುವಂತ ಗಂಧರ್ವ ಆನೆಯಾಗಿ, ಹೂ ಎನ್ನುವಂತ ಗರವಂತ ಮೊಸಳೆಯಾಗಿ ಅವರನ್ನ ಪೀಡೆ ಕೊಟ್ಟರಂತೆ. ಪೀಡೆ ಕೊಟ್ಟಾಗ ಆಗ ಋಷಿಗಳು ಶಾಪ ಕೊಡ್ತಾರೆ, ನನ್ನನ್ನ ಅಂತಲ್ಲ, ಯಾರು ಜ್ಞಾನಿಗಳು ಅಂತ ಇರ್ತಾರೋ ಅವರನ್ನು ಸರ್ವಥಾ ಅವಹೇಳನ ಮಾಡಬಾರದು. ಒಂದು ವೇಳೆ ಮಾಡಿದಾದ ದೊಡ್ಡ ಅಪರಾಧ, ಅದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರವಾಗಿ ನನ್ನನ್ನ ನೀವು ಈ ರೀತಿ ಹೀನಾಯಿಸುತ್ತಿರಲ್ಲ. ಹಾಗಾದರೆ ನೀವು ಆನೆಯಾಗಿ ಬೀಳ್ರಿ, ನೀನು ಮೊಸಳೆಯಾಗಿ ಬೀಳುವಂತ ಈ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದಾರಂತೆ. ಆಗ ಆ ಹಾಹಾ ಎನ್ನುವಂತಹ ಗಂಧರ್ವ ಅವನೇನಪ್ಪ ಅಂದ್ರೆ ಮುಂದಿನ ಜನ್ಮದಲ್ಲಿ ರಾಜನಾಗಿದ್ದಾನೆ. ಇಂದ್ರದ್ಯುಮ್ನ ಎಂಬ ರಾಜನಾಗಿದ್ದಾನೆ. ರಾಜನಾದಾಗ ಒಂದು ಸಲ ಅವನು ತಪಸ್ಸು ಮಾಡಿದಾಗ ಕುಳಿತಿದ್ದಾನಂತೆ. ಕುಳಿತಾ ಇರೋ ಸಂದರ್ಭದಲ್ಲಿ ಅಗಸ್ತ್ಯ ಋಷಿಗಳು ಬಂದರು. ಮಹಾಜ್ಞಾನಿಗಳು ಒಂದೇ, ಅವರ ಸಾಮರ್ಥ್ಯ ಎಷ್ಟು ಅಂದ್ರೆ ಅಗಸ್ತ್ಯಕ್ಕೆ ತುಂಬ ಸಂಭವ, ಸಮುದ್ರವನ್ನೇ ಪಾನ ಮಾಡಿದಂತಹ ಸಾಮರ್ಥ್ಯವುಳ್ಳವರು ಅಗಸ್ತ್ಯ ಋಷಿಗಳು. ಅಂತಹ ಅಗಸ್ತ್ಯ ಋಷಿಗಳು ಮಹಾಜ್ಞಾನಿಗಳು ಅವರು ಬಂದಾಗ ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು, ಅದನ್ನು ಕೊಡಲಿಲ್ಲ ಇಂದ್ರದ್ಯುಮ್ನ. ಕೊಡದೇ ಇದ್ದಾಗ ನೀನು ಶಾಠ್ಯನಾಗಿದ್ದೀಯಾ ಅಂತೀನಿ, ನೀನು ಆನೆಯಾಗಿ ಬೀಳು, ಮದೋನ್ಮತ್ತನಾಗಿ ಇದ್ದೀಯ, ಹಾಗಾದ್ರೆ ಆನೆಯಾಗಿ ಬೀಳು ಅಂತ ಅವರು ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ಏನಪ್ಪಾ ಅಂತಂದ್ರೆ ಅದೇ ಪ್ರಸಂಗವನ್ನು ಮರು ಜನ್ಮದಲ್ಲಿ ಏನಪ್ಪಾ ಅಂದ್ರೆ ಕುಹು ಗಂಧರ್ವ ಮೊಸಳೆಯಾದ, ಆಹಾ ಗಂಧರ್ವ ಇವನೇನಪ್ಪಾ ಅಂತಂದ್ರೆ ಆನೆಯಾಗಿ ಬಿದ್ದ ಚಿತ್ರಕೂಟ ಎಂಬಂತಹ ಒಂದು ಏನಪ್ಪಾ ಅಂದ್ರೆ ದೊಡ್ಡ ಪರ್ವತ. ಆ ಪರ್ವತದಲ್ಲಿ ಅನೇಕ ಆನೆಗಳೆಲ್ಲ ವಿಹಾರ ಮಾಡ್ತಾ ಇರುವಾಗ ಆ ನದಿಗೆ ನೀರು ಕುಡಿಯಬೇಕು, ವಿಹಾರ ಮಾಡಬೇಕು ಅಂತ ಆನೆ ಬಂದಾಗ ಎಲ್ಲ ಆನೆಗಳ ಜೊತೆಗೆ ವಿಹಾರವನ್ನು ಮಾಡಿದೆ, ನೀರನ್ನು ಕುಡಿದಿದೆ, ಮಣ್ಣನ್ನೆಲ್ಲ ಮೈಯಲ್ಲಿ ಹಾಕೊಂಡು ಚೆನ್ನಾಗಿ ಆಟ ಆಡಿದ ಮೇಲೆ ಒಂದು ಮೊಸಳೆ ಬಂದದ್ದೇ ಒಂದು ಆ ಆನೆಯ ಕಾಲನ್ನು ಹಿಡಿದು ಬಿಟ್ಟಿದೆ ಅಂತೆ. ಆಗ ಆನೆ ಅನ್ಕೊಳ್ತು, ಮೊಸಳೆ ನನಗೇನು ಮಾಡ್ತಾ ಇದೋ, ನಾ ದೊಡ್ಡ ಆನೆ, ನನ್ನ ಶರೀರ ಎಷ್ಟು ದೊಡ್ಡದು, ನನ್ನ ಸಾಮರ್ಥ್ಯ ಎಷ್ಟು ದೊಡ್ಡದು, ಅವಶ್ಯವಾಗಿ ಒಂದೇ ಕ್ಷಣದಲ್ಲಿ ಇದನ್ನ ಎತ್ತಿ ಹಾಕಿ ಬಿಡ್ತೀನಿ, ಅದನ್ನ ಸಂಹಾರ ಮಾಡಿಬಿಡ್ತೀನಿ ಎಂದು ಜೋರ ಸಾಮರ್ಥ್ಯದಿಂದ ಅದನ್ನು ತುಳಿದೇನೋ ಹಾಕಿದ. ಆದರೆ ಅದಕ್ಕೂ ಸಾಮರ್ಥ್ಯ ಇತ್ತು. ಕುಹು ಗಂಧರ್ವ ಅವನಿಗೆ ಸಾಮರ್ಥ್ಯ, ಹೀಗಾಗಿ ಅದನ್ನು ಬಿಡಿಸ್ಕೊಳ್ಳೋಕೆ ಆಗ್ತಲ್ಲ. ಹೀಗೆ 1000 ವರ್ಷದವರೆಗೆ ಆ ಆನೆಯನ್ನ ಮೊಸಳೆ ಒಳಗೆ ಎಳಿತಾ ಇತ್ತು, ಈ ಆನೆ ಬಿಡಿಸ್ಕೊಳ್ತಾ ಇತ್ತು. ಆದ್ರೂ ಕೊನೆಗೂ ಕೂಡ ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಎಲ್ಲ ಬಂಧು ಬಾಂಧವರಿದ್ದಾರೆ. ಆನೆ ಒಂದೇ ಒಂದು ಸಂಚಾರ ಮಾಡಲ್ಲ, ಅದರ ಜೊತೆಗೆ ಅನೇಕ ಆನೆಗಳ ಸಮೂಹವೇ ಇರ್ತದೆ. ಅಷ್ಟೆಲ್ಲ ಆನೆಗಳಿದ್ರು ಅದನ್ನ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಏನು ಮಾಡಿದ ಅಂದ್ರೆ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದಂತೆ. ಪ್ರಾರ್ಥನೆ ಮಾಡಿ ಅಲ್ಲಿರುವಂತಹ ಕಮಲ ಪುಷ್ಪವನ್ನ ಸಮರ್ಪಣೆ ಮಾಡಿದೆ. ಆನೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ ಭಗವಂತ ಗರುಡಾರೂಢನಾಗಿ ಬಂದು ಆ ಆನೆಯನ್ನು ರಕ್ಷಣೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಆ ನಕ್ರ ರೂಪದಲ್ಲಿರುವಂತಹ ಅದನ್ನು ಕೂಡ ಮೊಸಳೆಯನ್ನು ಸಂಹಾರ ಮಾಡಿದ್ದಾನೆ. ಆ ಭಗವಂತನ ಸ್ಪರ್ಶದಿಂದಾಗಲೇ ಇಬ್ಬರು ಗಂಧರ್ವರು ಬಂದರಂತೆ. ಯಾಕೆ ಹಿಂಗಾಯಿತು ಅಂದ್ರೆ ಆ ಋಷಿಗಳ ಶಾಪ ಇತ್ತು. ಶಾಪ ಕೊಡೋದಷ್ಟೇ ಅಲ್ಲ, ಋಷಿಗಳು ವರವನ್ನು ಕೂಡ ಕೊಟ್ಟಿದ್ದರಂತೆ. ಅವರಿಗೆ ಪ್ರಾಯಶ್ಚಿತ್ತ ಆಯ್ತು, ಪಶ್ಚಾತ್ತಾಪ ಆಯ್ತು. ನಾವು ಋಷಿಗಳನ್ನ ಅವಹೇಳನ ಮಾಡಿದ್ದೇವಲ್ಲ, ಅವರಿಗೆ ಅಪಮಾನ ಮಾಡಿದ್ದೇವಲ್ಲ, ಹಾಗಾದ್ರೆ ನಮಗೆ ಉದ್ಧಾರ ಆಗಬೇಕಲ್ಲ. ನಾವು ಆನೆಯಾಗೆ ಬಿದ್ದುಬಿಟ್ವಿ, ನಾವು ಮೊಸಳೆಯಾಗೆ ಬಿದ್ದುಬಿಟ್ವಿ ಅಂದ್ರೆ ನಮ್ಮ ಉತ್ತಮ ಸ್ಥಾನ ಬರೋದಿಲ್ಲಲ್ಲ. ಹಾಗಾದ್ರೆ ವರವನ್ನು ಕೂಡ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದ್ರು ಅವರು. ಯಾರು? ಆ ಗಂಧರ್ವರು. ಆಗ ಋಷಿಗಳಂತಾರೆ, ಮುಂದೆ ಭಗವಂತನ ಸ್ಪರ್ಶ ಆಯಿತು ಅಂದ್ರೆ ನಿಮಗೆ ಉದ್ಧಾರ ಆಗ್ತದೆ ಅಂತ ಹೇಳಿದ್ದ. ಅನ್ನೋದಕ್ಕೋಸ್ಕರವಾಗಿ ಭಗವಂತ ಆ ಸಂಹಾರ ಮಾಡಿದ ಮೊಸಳೆಯನ್ನ ಭಗವಂತನ ಸ್ಪರ್ಶ ಆಯಿತು. ಭಗವಂತನ ಸ್ಪರ್ಶ ಆದ ಕ್ಷಣ ಅವರು ತಮ್ಮ ಆನೆಯ ರೂಪವನ್ನು ಬಿಟ್ಟಿದ್ದಾರೆ, ಆನೆಯ ದೇಹವನ್ನು ಬಿಟ್ಟಿದ್ದಾರೆ, ಮೊಸಳೆ ದೇಹವನ್ನು ಬಿಟ್ಟು ಅವರು ತಮ್ಮ ಉತ್ತಮವಾದ ಲೋಕವನ್ನು ಪಡೆದಿದ್ದಾರೆ ಅಂತ ಈ ರೀತಿಯಾಗಿ ಆ ಪರೀಕ್ಷನ್ ಮಹಾರಾಜರಿಗೆ ಶುಕಾಚಾರ್ಯರು ಅದನ್ನು ಉಪದೇಶ ಮಾಡಿದರು. ಮತ್ತು ಹೌದು, ಭಗವಂತ ಅಮೃತ ಮಥನವನ್ನು ಮಾಡಿ ಏನಪ್ಪಾ ಅಂದ್ರೆ ಎಲ್ಲ ದೇವತೆಗಳ ಅಮೃತವನ್ನು ಉಣಿಸಿದ ಅಂತ ಕೇಳಿದ್ರೆ ಅದು ಯಾಕೆ ಪ್ರಸಂಗ ಬಂತು?
ಅಂದ್ರೆ ಅದಕ್ಕೂ ಕೂಡ ಶುಕಾಚಾರ್ಯರು ಅಂತಾರೆ, ಇಲ್ಲ ಹಿಂದಕ್ಕೆ ಇಂದ್ರ ಅವನೇನಪ್ಪಾ ಅಂತಂದ್ರೆ ಕಲ್ಯಾವೇಶದಿಂದಾಗಿ ತಾನು ಆನೆಯ ಮೇಲೆ ಹೊರಟಿದ್ದಂತೆ. ಹೊರಟಾಗ ಸಂದರ್ಭದಲ್ಲಿ ದುರ್ವಾಸ ಋಷಿಗಳು ಭಗವಂತನ ನಿರ್ಮಾಲ್ಯವನ್ನು ತೆಗೆದುಕೊಂಡು ಬಂದು, ದುರ್ವಾಸರು ಅಂದ್ರೆ ಯಾರು ಸಾಮಾನ್ಯರಲ್ಲ, ರುದ್ರದೇವರ ಅವತಾರವೇ ಅವರು ಬಂದು ಆ ಭಗವಂತನ ನಿರ್ಮಾಲ್ಯವನ್ನ ಕೊಟ್ಟಿದ್ದಾರಂತೆ ಇಂದ್ರನಿಗೆ. ಕೊಟ್ಟಾಗ ಶಿರಸಾಯನೋ ವಹಿಸಿದ, ಆದ್ರೆ ಅದನ್ನ ಐರಾವತಕ್ಕೆ ಕೈಲಿ ಕೊಟ್ಟು ಬಿಟ್ಟ. ಆ ಆನೆ ತೆಳಗೆ ಹಾಕಿ ತುಳಿದು ಹಾಕಿ ಬಿಡ್ತಂತೆ. ಭಗವಂತನ ನಿರ್ಮಾಲ್ಯ ಅದು ಬಹಳ ಶುದ್ಧವಾದಂತಹದ್ದು, ಬಹಳ ಪವಿತ್ರವಾದಂತಹದ್ದು. ಅದನ್ನು ಶಿರಸಾಧಾರಣ ಮಾಡಬೇಕೆ ಹೊರತಾಗಿ ಅದನ್ನ ಅಪಮಾನ ಮಾಡಬಾರದು. ಅಪಮಾನ ಮಾಡಿದ ಇಂದ್ರ ಎಂತಹ ದೊಡ್ಡ ಉಚ್ಚ ಸ್ಥಾನದಲ್ಲಿಯೂ ಕೂಡ ಇದ್ದರೂ ಸಹಿತ ದೇವತೆಗಳನ್ನು ಕೂಡ ಭಗವಂತ ಬಿಡಲ್ಲ. ಅಪರಾಧ ಮಾಡಿದ್ದಾರೆ ಅವರು ಶಿಕ್ಷೆ ಆಗಲೇಬೇಕು ಅನ್ನೋದಕ್ಕೋಸ್ಕರವಾಗಿ ಶಾಪವನ್ನು ಕೊಟ್ಟರು, ಐಶ್ವರ್ಯ ಭ್ರಷ್ಟನಾಗ ನೀನು ಅಂತೇಳಿ. ಐಶ್ವರ್ಯ ಮತ ಇದ್ದದಕ್ಕೋಸ್ಕರ ಹೀಗೆ ಅಪಮಾನ ಮಾಡಿದ್ಯಲ್ಲ, ಹಾಗಾದ್ರೆ ಐಶ್ವರ್ಯ ಭ್ರಷ್ಟನಾಗುವಂತ ಶಾಪ ಕೊಟ್ಟರೆ ಆಗಿಂದಾಗ ಶುಕ್ರಾಚಾರ್ಯರ ಒಂದು ವಿಶೇಷವಾದ ತಪಸ್ಸಿನ ಬಲದಿಂದಾಗಿ ಬಲಿಚಕ್ರವರ್ತಿ ಎದ್ದು ಕೂತ, ದ್ವಿತೀಯ ಮಗ ಎದ್ದು ಕೂತು ಗೊತ್ತಾಯ್ತು ಅವನಿಗೆ ಇಂದ್ರ ಏನಪ್ಪಾ ಅಂದ್ರೆ ಇಂದ್ರನಿಗೆ ದುರ್ವಾಸರ ಶಾಪ ಆಗಿದೆ. ಹಾಗಾದ್ರೆ ದುರ್ಬಲನಾದ ಇಂದ್ರ, ನಾವು ಅವನ ಮೇಲೆ ದಂಡೆತ್ತೋಣ ಅಂತ ಈ ರೀತಿಯಾಗಿ ಹೋಗಿ ಆ ಇಂದ್ರ ಜೊತೆಗೆ ಯುದ್ಧ ಆಡಿ ಅವನನ್ನು ಸೋಲಿಸಿ ಇಂದ್ರ ಪದವಿಯನ್ನೇ ಕಸಕೊಂಡು ಬಿಟ್ಟ. ಇಂದ್ರ ಪದವಿಯನ್ನು ಕಸಿದುಕೊಂಡ ತಕ್ಷಣ ಆಯ್ತು, ಇಂದ್ರ ಪದವಿಯನ್ನು ಕಳಿಸಿಕೊಂಡ. ಇದು ಮುಂದೆ ವಾಮನ ರೂಪಿ ಅವತಾರ ವೃತ್ತಾಂತ ತಿಳಿಸ್ತಾರೆ. ಆದರೆ ಇಲ್ಲಿ ಇವತ್ತ ಅವನಿಗೆ ಅಪಮಾನ ಆಯ್ತು. ಇಂದ್ರ ಪದವಿ ಹೋದಾಕ್ಷಣ ಮತ್ತೆ ಸಾಮರ್ಥ್ಯ ಬರಬೇಕಲ್ಲ, ಸಾಮರ್ಥ್ಯ ಬಂದು ಮತ್ತೆ ಆ ಪದವಿಯನ್ನು ತಗೊಳ್ಬೇಕಲ್ಲ ಅಂತಂದಾಗ ಸಾಮರ್ಥ್ಯ ಬರೋದು ಹೇಗೆ ಅಂತಂದ್ರೆ ಅಮೃತ ಮಥನ ಮಾಡ್ರಿ ಭಗವಂತ ಅಂದ. ಅಮೃತ ಮಥನ ಮಾಡ್ರಿ, ಅಮೃತನ ಮಥನ ಮಾಡಿದಾಗ ಅಮೃತ ಬರ್ತದೆ, ಅದನ್ನು ಪಾನ ಮಾಡಿದ್ರೆ ಸಾಮರ್ಥ್ಯ ಬರ್ತದೆ. ಸಾಮರ್ಥ್ಯದಿಂದಾಗಿ ನೀವೇನಪ್ಪಾ ಅಂತಂದ್ರೆ ಮತ್ತೆ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಬಹುದು ಅಂತಂದಾಗ, ಹೌದು ಅಮೃತ ಮಥನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದ್ರು. ಕ್ಷೀರ ಸಾಗರ ಇದೆ, ಆ ಸಾಗರದಲ್ಲಿ ಹೋಗಿ ಮಥನ ಮಾಡ್ರಿ. ಹೆಂಗ ಮಥನ ಮಾಡಬೇಕು? ಆ ಪರ್ವತ ಇದೆ, ಆ ಪರ್ವತವನ್ನ ಮೇರು ಪರ್ವತವನ್ನೇ ಏನಪ್ಪಾ ಅಂದ್ರೆ ಮಂದರ ಪರ್ವತವನ್ನೇ ನೀವು ಮಥನವನ್ನಾಗಿ ಕಡಗೋಲನ್ನಾಗಿ ಮಾಡಿಕೊಳ್ರಿ ಅಂದ್ರು. ಹೌದು, ಇಷ್ಟ ದೊಡ್ಡ ಪರ್ವತ, ಅದಕ್ಕೆ ಕಟ್ಲಿಕ್ಕೆ ಹಗ್ಗ ಬೇಕಲ್ಲ. ಹಗ್ಗ ಏನು ಅಂತಂದ್ರೆ ಆ ಸರ್ಪ ಏನದಲ್ಲ, ಆ ಸರ್ಪವನ್ನೇ ಹಗ್ಗವನ್ನಾಗಿ ಮಾಡ್ಕೊಳ್ರಿ ಅಂದಿ. ವಾಸುಗಿಯನ್ನು ಹಗ್ಗವನ್ನಾಗಿ ಮಾಡ್ಕೊಳ್ರಿ ಎಂದು ಭಗವಂತ ಹೇಳಿದ. ಆಗ ಇಷ್ಟೆಲ್ಲ ಮುಂಚೆ ಏನಪ್ಪಾ ಅಂದ್ರೆ ದೈತ್ಯರ ಜೊತೆಗೆ ಸಂಧಾನ ಮಾಡ್ಕೊಳ್ರಿ ಅಂತಂದ ಭಗವಂತ. ಆ ಸತಿ ಕಾರ್ಯಾರ್ಥಕವರೆಗೂ ದೊಡ್ಡ ಕೆಲಸ ಇತ್ತು ಅಂದ್ರೆ ಆ ದುರ್ಜನರನ್ನು ಕೂಡ ಹಾಕೊಳ್ಬೇಕು ಆ ಕೆಲಸದಲ್ಲಿ. ಹೀಗಾಗಿ ಅವರ ಜೊತೆಗೆ ಸಂಧಾನ ಮಾಡ್ಕೊಳ್ರಿ ಅಂತ ಸಂಧಾನ ಮಾಡ್ಕೊಂಡಾದ ಮೇಲೆ ಅನೇಕ ಔಷಧಿಗಳನ್ನೆಲ್ಲ ಹಾಕಿರಿ ಅಂದ್ರು. ಆಯ್ದು ಔಷಧಿಗಳನ್ನೆಲ್ಲ ಹಾಕಿದ್ರು. ಆಗ ಭಗವಂತನಿಗೆ ಅವರೆಲ್ಲ ಅಂದ್ರು, ಭಗವಂತ ಹೇಳಿದ ದೇವತೆಗಳಿಗೆ ಆ ಮಂದರ ಪರ್ವತವನ್ನು ಹೇಳಿಕೊಂಡು ಬರ್ರಿ ಅಂತಂದಾಗ ಅವರು ಹೋದಾಕ್ಷಣ ಮಂದರ ಪರ್ವತವನ್ನು ಅಳಗಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅದು ಬ್ರಹ್ಮದೇವರ ವರ. ಹೀಗಾಗಿ ಅದನ್ನು ಅಳಗಾಡಿಸಲಿಕ್ಕೆ ಆಗ್ತಿಲ್ಲ, ಹೇಗೆ ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಮತ್ತೆ ಭಗವಂತನೇ ಪ್ರಾರ್ಥನೆ ಮಾಡಿದ್ರು. ಭಗವಂತ ಮಂದರ ಪರ್ವತ ತರಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಭಗವಂತನೇ ಒಂದು ವಾಮಕರೇಣ ತಾನು ಎತ್ತಿ ಕೊಟ್ಟಾಕ್ಷಣ ತಗೊಂಡು ಬರಬೇಕು ಅಂತಂದ್ರೆ ನಾನು ತಗೊಂಡು ಬರ್ತಾ ಇರುವಾಗ ಆ ಪರ್ವತ ದೇವತೆಗಳ ಮೇಲೆ ಬಿದ್ದೋಗ್ಬಿಡ್ತು. ಬಿದ್ದೋದಾಗ ಎಲ್ಲ ದೇವತೆಗಳ ಶರೀರ ಪುಡಿ ಆಗಿಬಿಡ್ತು. ಆಗ ಮತ್ತೆ ಭಗವಂತನ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಮಂದರ ಪರ್ವತ ತೆಗೆದುಕೊಂಡು ಬಾ ಅಂತ ನೀ ತರ್ತಾ ಇರೋ, ನಮ್ಮ ಮೇಲೆ ಬಿತ್ತು, ನಮ್ಮ ಶರೀರ ಎಲ್ಲ ನಾಶ ಆಗಿ ಹೋಗ್ಬಿಟ್ಟದು. ಆಗ ಭಗವಂತ ಒಂದೇ ಒಂದು ಈ ಕ್ಷಣ ತಾನು ದೃಷ್ಟಿಯನ್ನು ನೋಡಿದ್ದಾನಂತೆ. ನೋಡಿದಾಕ್ಷಣ ಎಲ್ಲ ದೇವತೆಗಳ ಶರೀರ ದಷ್ಟಪುಷ್ಟಾಗಿ ಮತ್ತೆ ಎದ್ದಿದೆ. ಆಗ ಮಂದ್ರ ಪರ್ವತ ತೆಗೆದುಕೊಂಡು ಬಂದ್ರಂತೆ. ಪುನಶ್ಚ ವಾಮೇನ ಕರೇಣ ವೀಶ್ವರೇ ನಿಧಾಯತಂ ಸ್ಕಂದಗತಸ್ತಮಸ್ಯ. ಎಡಗೈಯಿಂದ ಅನಾಯಾಸವಾಗಿ ತಂದು ಇಟ್ಟಂತೆ ಭಗವಂತ. ಅದರ ಸಮುದ್ರದಲ್ಲಿ ಏನಪ್ಪಾ ಅಂದ್ರೆ ಹಾಕಿದ್ರು ಮಂದರ ಪರ್ವತವನ್ನ, ವಾಸುಗಿಯನ್ನು ಹಗ್ಗವನ್ನಾಗಿ ಕಟ್ಟಿದರು. ಕಡಿಲಿಕ್ಕೆ ಶುರು ಮಾಡಿದ್ರು, ಮಥನ ಮಾಡಿ ಶುರು ಆದಾಗ ಮಂದರ ಪರ್ವತ ದೊಡ್ಡ ಪರ್ವತ, ಮಹಾಭಾರ ಪದಾರ್ಥ, ಅದು ಕೆಳಗಡೆ ಹೋಗ್ಬಿಡ್ತಂತೆ. ಮತ್ತೆ ದೇವತೆಗಳ ಬಂದ್ರು, ಅಲ್ಲ ಸ್ವಾಮಿ ಮಥನ ಮಾಡ್ರಿ ಅಂತಂದ್ರಿ, ಪರ್ವತದೊಳಗೆ ಹೋಗ್ಬಿಡ್ತಲ್ಲ ಕ್ಷೀರಸಾಗರದಲ್ಲಿ, ಏನು ಮಾಡಬೇಕು ಅಂದ್ರೆ ತಾನು ಕೂರ್ಮ ರೂಪದಿಂದ ಭಗವಂತ ಬಂದು ಬೆನ್ನಿನ ಮೇಲೆ ಇಟ್ಟುಕೊಂಡು ಆಗ ಮಥನ ಮಾಡ್ರಿ ಅಂತಂದ. ಮಥನ ಮಾಡುವಂತಂದಾಗ ದೇವತೆಗಳೆಲ್ಲ ಅಗ್ರಭಾಗದಲ್ಲಿ ಇದ್ದಾರೆ. ದೈತ್ಯರೆಲ್ಲ ಪುಚ್ಛಭಾಗವನ್ನು ಹಿಡಿದಾರೆ, ಮಥನ ಮಾಡ್ತಾ ಇದ್ದಾರೆ. ಹಾಗೆ ಕೆಲವ ದೈತ್ಯರಿಗೆ ಅನಿಸ್ತಂತೆ, ನಾವು ಪುಚ್ಛ ಭಾಗ, ಇದು ಅಮಂಗಲವಾದ ಭಾಗ, ಅದನ್ನ ನಾವೇ ಹಿಡಿಬೇಕು, ನಾವು ಅಗ್ರಭಾಗವನ್ನು ಹಿಡಿತೇವೆ ಅಂತ ಈ ರೀತಿಯಾಗಿ ಅಗ್ರಭಾಗಕ್ಕೆ ಬಂದರು. ಮತ್ತೆ ದೇವತೆಗಳು ಬಂದು ಭಗವಂತನ ಆಜ್ಞೆಯಂತೆ ನಾವು ಪುಚ್ಛ ಭಾಗಕ್ಕೆ ಬಂದು ಮಥನ ಮಾಡ್ತಾ ಇದ್ದಾರೆ. ಮಥನ ಮಾಡ್ತಾ ಇರೋ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಬಂತು ಕಾಲಕೋಟಿ ವಿಷ ಬಂತು. ಅದು ಕಲಿಯ ಸ್ವರೂಪ. ಕಲೆಯ ಸ್ವರೂಪಂ ತದ ಅತೀವ ದುಸ್ಸಹಂ ಅಂತಾರೆ ಆಚಾರ್ಯರು. ಅತ್ಯಂತ ದುಸ್ಸಹ. ಅದರ ಗಾಳಿ ಏನಪ್ಪಾ ಅಂದ್ರೆ ಲೋಕಗಳ ಮೇಲೆ ಬಡದು ಬಿಟ್ರೆ ಲೋಕಗಳೆಲ್ಲ ಸುತ್ತೋಗ್ಬಿಡುತ್ತೆ, ಅಷ್ಟು ಸಾಮರ್ಥ್ಯ ಅದಕ್ಕೆ. ಅಂತಹ ಕಾಲಕೋಟಿ ವಿಷ ಬಂದ ಕ್ಷಣ ಆಗ ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡಿದಂತೆ,
ಆ ವಾಯುದೇವರಿಗೆ ಆಜ್ಞೆ ಮಾಡಿದಾಗ ಎಲ್ಲವನ್ನು ಕೂಡ ಪಾನ ಮಾಡ್ತೇನೆ ಅಂತ ಪಾನ ಮಾಡೋ ಸಂದರ್ಭದಲ್ಲಿ ರುದ್ರದೇವರು ಬಂದರು. ನಾನೂ ಕೂಡ ಪಾನ ಮಾಡ್ತೇನೆ, ಏನು ದೊಡ್ಡ ವಿಷಯ, ಅದರಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಗೊತ್ತಾಗಬೇಕಲ್ಲ, ನಾನೂ ಕೂಡ ಪಾನ ಮಾಡ್ತೇನೆ ಅಂತಂದಾಗ ಒಂದೇ ಒಂದು ಹನಿಯನ್ನ ಕೈಯಲ್ಲಿ ಹಾಕಿಕೊಂಡು ತಿಕ್ಕಿ ಅದರಲ್ಲಿರುವಂತಹ ಶಕ್ತಿಯನ್ನೆಲ್ಲ ಕಳಿಸಿ ಒಂದೇ ಬಿಂದು ಮಾತ್ರವನ್ನು ಕೊಟ್ಟರಂತ ರುದ್ರದೇವರಿಗೆ. ಬಿಂದು ಮಾತ್ರವನ್ನು ಕೊಟ್ಟಾಗ ಅದನ್ನು ಪಾನ ಮಾಡಿದರು ರುದ್ರದೇವರು. ಪಾನ ಮಾಡಿದಾಗ ಅವರಿಗೆ ಅತ್ಯಲ್ಪ ಪಾನಚ್ಚ ಬಭೂವ ಶೂಲ, ಅವರಿಗೆ ಶಿರೋವೇದನ ಶುರುವಾಯಿತು, ತಲೆ ಭ್ರಮಣ ಆಗ್ಲಿಕ್ಕೆ ಶುರುವಾಯಿತು, ದಪ್ಪಂದ ಮೂರ್ಛಿತರಾಗಿ ಬಿದ್ದುಬಿಟ್ರಂತೆ. ಅದನ್ನು ಪಾನ ಮಾಡಿದಾಗ ಕಂಠ ಎಲ್ಲ ನೀರಾಗಿ ಹೋಗಿಬಿಡುತ್ತೆ. ಹೀಗಾಗಿ ಅವರು ನೀಲಕಂಠ ಅಂತ ಕರೀತಾರೆ ರುದ್ರದೇವರಿಗೆ. ಆದರೆ ವಾಯುದೇವರು ಮಾತ್ರ ಎಲ್ಲವನ್ನ ಪಾನ ಮಾಡಿದರಂತೆ. ಅದನ್ನೆಲ್ಲವನ್ನು ಕೂಡ ವಿಷವನ್ನು ಪಾನ ಮಾಡಿ ತದುದಾಸ್ಯ ಜೀರ್ಣಂ, ಕೇವಲ ಪಾನ ಮಾಡೋದಲ್ಲ, ನಾವು ಕೂಡ ಅನೇಕ ಪದಾರ್ಥಗಳು ತಿಂದು ಹಾಕಿಬಿಡ್ತೇವೆ. ಒಂದು ಹಣ್ಣು ತಿಂದೋ ಜಾಗದಲ್ಲಿ 10 ಹಣ್ಣು ತಿಂದು ಬಿಡ್ತೇವೆ, ಆದರೆ ಅದೆಲ್ಲ ಅಜೀರ್ಣ ಆಗಿಬಿಡುತ್ತದೆ. ಹಾಗೆ ವಾಯುದೇವರಿಗೆ ಅದನ್ನು ತಿಂದಾಗ ಅಜೀರ್ಣ ಆಗಲಿಲ್ಲ. ಎಲ್ಲವನ್ನು ವಿಷವನ್ನು ಕೂಡ ಪಾನ ಮಾಡಿದ ಮೇಲೆ ಜೀರ್ಣವನ್ನು ಕೂಡ ಮಾಡಿಕೊಂಡ್ರಂತೆ. ಯಾಕೆ? ಬ್ರಹ್ಮದೇವರಂದು ಯಾರು? ಅವೇ ವಾಯುದೇವರು ಮುಂದೆ ಬ್ರಹ್ಮದಲ್ಲಿ ಪದವಿಯಲ್ಲಿ ಕೂಡುವವರು. ಹೀಗಾಗಿ ಅವರವರ ವರವನ್ನು ಮೀರುವಂತಹ ಸಾಮರ್ಥ್ಯ ವಾಯುದೇವರು. ಹೀಗಾಗಿ ಯದ್ಯಪಿ ಆ ಕಲಿಗೆ ವರವನ್ನು ಕೊಟ್ಟಿದ್ದರೂ ಕೂಡ ದುಸ್ಸಹವಾಗಿದ್ದರೂ ಸಹಿತ ಭಗವಂತನ ವಿಶೇಷವಾದ ಅನುಗ್ರಹದ ಸಾಮರ್ಥ್ಯ ಅದರಿಂದಾಗಿ ಎಲ್ಲ ವಿಷವನ್ನು ಪಾನ ಮಾಡಿ ಜೀರ್ಣವನ್ನು ಮಾಡಿಕೊಂಡ್ರು. ಅದಾದ ಮೇಲೆ ಒಂದೊಂದು ಮಥನ ಮಾಡ್ತಾ ಇರುವಾಗ ಅನೇಕ ಐಶ್ವರ್ಯಗಳೆಲ್ಲ ಬಂದು, ಅದಾದ ಮೇಲೆ ಸುರ ಬಂತಂತೆ, ಹೆಂಡ ಬಂತು. ಅದನ್ನು ಕೂಡ ದೈತ್ಯರೆಲ್ಲ ನಮಗೆ ಬೇಕು ಅಂತ ಇಟ್ಕೊಂಡ್ರು. ಉಚ್ಚೈಶ್ರವೋ ನಾಮ ತುರಂಗವಹೂತ್, ಉಚ್ಚೈಶ್ರವ ಎಂಬಂತಹ ಕುದುರೆ ಬಂತು, ಅನೇಕ ಸಂಪತ್ತುಗಳೆಲ್ಲ ಬಂದು, ಐರಾವತ ಬಂದು, ಕರಿ ತಥೈರಾವತ ನಾಮಧೇಯ, ಪಾರಿಜಾತ ವೃಕ್ಷ ಬಂದು. ಯಾವ ಪಾರಿಜಾತದ ವೃಕ್ಷದಗೋಸ್ಕರವಾಗಿ ಸತ್ಯಭಾಮ ರುಕ್ಮಿಣಿ ರೂಪದಿಂದ ಲಕ್ಷ್ಮೀದೇವಿಯವರು ನಮಗೆ ಲೋಕ ವಿಡಂಬನವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂತಹ ಪಾರಿಜಾತ ವೃಕ್ಷ ಬಂದು. ಆ ಪಾರಿಜಾತ ವೃಕ್ಷ ಹೇಗೆ ಅಂತಂದ್ರೆ ಅದರಲ್ಲಿ ಬರುವ ಪಾರಿಜಾತ ಹೂಗಳು ಎಂದೆಂದೂ ಬಾಡೋದಿಲ್ಲ. ಇವತ್ತಿನ ದಿವಸ ಪಾರಿಜಾತಗಳು ಒಂದು ತಾಸಾದರೆ 2ನೇ ಕಣಕ್ಕೆ ಅದು ಬಾಡಿ ಹೋಗಿಬಿಡ್ತದೆ. ಆದರೆ ಆ ಪಾರಿಜಾತ ವೃಕ್ಷದಲ್ಲಿ ಬರುವಂತಹ ಹೂಗಳು ಎಂದೆಂದಿಗೂ ಬಾಡುವುದೇ ಇಲ್ಲ, ವಾಸನೆ ಕಡಿಮೆಯಾಗೋದಿಲ್ಲ. ಅಂತಹ ಪಾರಿಜಾತ ವೃಕ್ಷ ಬಂತು. ಅದಾದ ಮೇಲೆ ಲಕ್ಷ್ಮೀದೇವಿ ತಾವು ಸ್ವಯಂ ಬರ್ತಾಳಂತೆ ಅಲ್ಲಿ. ಯದ್ಯಪಿ ನಿತ್ಯ ದೇಹ ಭಗವಂತನ ವಕ್ಷಸ್ಥಳದಲ್ಲಿ ಯಾವಾಗಲೂ ಸನ್ನಿಹಿತರಾಗಿರ್ತಾಳೆ. ಇನ್ನೊಂದು ರೂಪದಿಂದ ಆ ಸಮುದ್ರ ಮಥನ ಮಾಡುವಾಗ ಲಕ್ಷ್ಮೀದೇವಿ ಬಂದಿದ್ದಾಳೆ. ಬಂದು ಭಗವಂತನಿಗೆ ಮಾಲೆಯನ್ನು ಹಾಕಿದ್ದಾಳೆ. ಇದಾದ ಮೇಲೆ ಸಾಕ್ಷಾತ್ ಧನ್ವಂತರಿನಾಮ ಮಣಿ ಅಭೂತ್. ಆ ಧನ್ವಂತರಿ ನಾಮಕನಾದ ಭಗವಂತ ನಾವು ಮಾಡುವ ಪಾಪಗಳನ್ನೆಲ್ಲವನ್ನು ಕೂಡ ನಾಶ ಮಾಡುವಂತಹ ಸ್ವಾಮಿ, ನಮ್ಮ ಆರೋಗ್ಯವನ್ನು ಕೊಡುವಂತಹ, ನಮ್ಮ ರೋಗಗಳನ್ನೆಲ್ಲವನ್ನು ನಾಶ ಮಾಡುವ, ಕೇವಲ ಸ್ಮರಣ ಮಾತ್ರದಿಂದಲೇ ಎಲ್ಲ ರೋಗಗಳನ್ನು ಕಳೆದುಹಾಕುವ ಅಂತಹ ಸ್ವಾಮಿ ನಾನು ಆ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದಿದ್ದಾನಂತೆ. ಬಂದಾದ ಮೇಲೆ ದೈತ್ಯರೆಲ್ಲ ಏನು ಮಾಡಿದ್ರು, ಆ ಅಮೃತ ಕಲಶವನ್ನು ಕಸಿದುಕೊಂಡು ಬಿಟ್ರದ್ದು. ಯಾಕೆ ಕಸಿದುಕೊಂಡ್ರು? ಭಗವಂತನಿಗೇನೋ ಹಿಡ್ಕೊಳ್ಳೋ ಸಾಮರ್ಥ್ಯ ಇದ್ದಿಲ್ಲ ಅಂತಂದ್ರೆ ಸತ್ಯಚ್ಯುತಾನ್ ಕಾರಯಿತು. ಅವರು ಸತ್ಯಚ್ಯುತರಾಗ್ಯಾರ. ಅವರನ್ನು ಸಂಹಾರ ಮಾಡಬೇಕಂದ್ರೆ ಒಂದು ನಿಮಿತ್ತ ಬೇಕಲ್ಲ. ಸುಮ್ಮನೆ ಮತವನ್ನು ಬಂದಾಕ್ರ ದೇವತೆಗಳಷ್ಟೇ ಕೊಡಿಸ್ಬಿಟ್ಟ, ದೈತ್ಯರಿಗೆ ಕೊಡಲೇ ಇಲ್ಲ ಅಂತ ಈ ರೀತಿ ಪಕ್ಷಪಾತ ಮಾಡಿದ ಅಂತ ಹೇಳಿ ಭಗವಂತನ ಆರೋಪ ಬರಬಾರದಲ್ಲ. ಅದಕ್ಕೋಸ್ಕರವಾಗಿ ನಾನು ಬಿಟ್ಟುಬಿಟ್ಟ. ಕರಾರೇನಿತ್ತು, ಅಮೃತ ಬಂದ ಮೇಲೆ ಸರಿಯಾಗಿ ಎಲ್ಲರೂ ಹಂಚಿಕೊಂಡು ತಿನ್ನೋಣ ಅಂತ ಕರಾರಿತ್ತು. ಈ ಮನುಷ್ಯರಿಗೆ ಇವೆಲ್ಲ ಏನು ಮಾಡಿದ್ರು, ಕಸಗೊಂಡು ಬಿಟ್ರು. ಕಸಗೊಂಡ ಕ್ಷಣ ಏನಾಯಿತು, ಸತ್ಯಚ್ಯುತರಾದರು. ಏನೋ ಪಣ ಇತ್ತು, ಏನೋ ಒಂದು ಕರಾರಿತ್ತು, ಆ ಕರಾರನ್ನು ಮುರಿದಿದ್ದಾರೆ ಇವರು. ಅಂದು ಗೊತ್ತಾಗಬೇಕಲ್ಲ. ಅದನ್ನೇ ನಿಮಿತ್ತ ಮಾಡಿ ಇಟ್ಟುಕೊಂಡು ಭಗವಂತ ಮೋಹಿನಿ ರೂಪದಿಂದ ಬಂದು ಎಲ್ಲ ದೇವತೆಗಳಿಗೆ ಅಮೃತವನ್ನು ಉಣಿಸಿದ್ದಾನೆ. ಆಗ ಆ ರಾಹು ಅವನು ಕೂಡ ತಪಸ್ಸು ಮಾಡಿದ್ದ. ನನಗೆ ಅಮೃತ ಬೇಕು ಅಂತ ಬ್ರಹ್ಮದೇವರನ್ನು ಕೂಡ ತಪಸ್ಸು ಮಾಡಿಬಿಟ್ಟಿದ್ದಂತೆ. ಬ್ರಹ್ಮದೇವರು ತಥಾಸ್ತು ಅಂದ್ಬಿಟ್ಟಿದ್ರು, ಕೊಡ್ತೀನಿ ಅಂತ ಹೇಳಿ. ಆ ಬ್ರಹ್ಮದೇವರ ವರವನ್ನ ಸತ್ಯ ಮಾಡೋದಕ್ಕೋಸ್ಕರ ಭಗವಂತ ತಾನು ಆ ರಾಹು ಆ ದೈತ್ಯರಲ್ಲಿ ಇದ್ದ ಸ್ಥಳವನ್ನು ಬಿಟ್ಟು ದೇವತೆಗಳಿರುವ ಸ್ಥಳಕ್ಕೆ ಬಂದ. ಅಮೃತವನ್ನ ಭಗವಂತ ಮೋಹಿನಿ ರೂಪದಿಂದ ಹಾಕಿದ. ಅದನ್ನು ಪಾನ ಮಾಡಿದಾಗ ಅದು ಒಳಗಿಳಿಲಿಲ್ಲ, ಮೇಲೇ ಕೂತು ಬಿಡುದು. ಸೂರ್ಯ ಚಂದ್ರ ಇಬ್ಬರು ಮೊದಲು ಕಾರವಾರ ಮಾಡಿದ್ರಂತೆ. ದೈತ್ಯ ಅಂತ ಭಗವಂತ ಮೋಹಿನಿ ರೂಪವನ್ನು ಬಿಟ್ಟು ಶಂಖಚಕ್ರ ಗದಾಧಾರಿಯಾಗಿ ಚಕ್ರದಿಂದ ಕುಂಡವನ್ನೇ ಕತ್ತರಿಸಿಬಿಟ್ಟ. ಯಾಕೆ ಅಂದ್ರೆ ಬ್ರಹ್ಮದೇವರ ವರವನ್ನು ಸತ್ಯ ಮಾಡಬೇಕು. ಬ್ರಹ್ಮದೇವರು ವರ ಕೊಟ್ಟಿದ್ದಾರಲ್ಲ, ಅಮೃತ ಪಾನ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಅಮೃತ ಪಾನ ಮಾಡಿಸಿದಂಗೂ ಆಯಿತು, ಅವರ ದೇಹದಲ್ಲಿ ಹೋಗದೇ ಇರುವಾಗೂ ಆಯಿತು. ಹಾಗೆ ಭಗವಂತ ಅಮೃತವನ್ನು ಪಾನ ಮಾಡಿಸಿದ. ಅಮೃತವನ್ನು ಪಾನ ಮಾಡಿ ಇವರು ಏನಪ್ಪಾ ಅಂದ್ರೆ ಸಾಮರ್ಥ್ಯವನ್ನು ಪಡೆದ ಕ್ಷಣ ಆ ದೈತ್ಯನನ್ನು ಸೋಲಿಸಿ ಇಂದ್ರ ಪದವಿಯನ್ನು ಮತ್ತೆ ಪಡೆದುಕೊಂಡ್ರು ಅಂತ ಈ ರೀತಿಯಾಗಿ ವೃತ್ತಾಂತವನ್ನ ತಿಳಿಸಿದ್ರು. ಮತ್ತೆ ಪರೀಕ್ಷನ್ ಮಹಾರಾಜ ಅಂತಾನೆ ವಾಮನ ರೂಪಿಯಾಗಿ ಭಗವಂತ ಬಂದಲ್ಲ, ಅದನ್ನು ಕೂಡ ಕಥೆಯನ್ನು ಹೇಳಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಹೀಗೆ ಅದೇ ರೀತಿಯಾಗಿ ಆ ಇಂದ್ರನ ಪದವಿಯನ್ನ ಕಸಿದುಕೊಂಡು ಬಿಟ್ರು ದೈತ್ಯರು. ಯಾವಾಗಲೂ ಜಗಳವನ್ನೇ ಯಾಕೆ ಆಡ್ತಾರೆ ಅಂದ್ರೆ ಅವರು ಕಲಹ ಪ್ರಿಯರು. ಯಾವಾಗಲೂ ಕಲಹನೇ ಮಾಡ್ತಾ ಇರಬೇಕು ಅಂತ ಅವರ ಸ್ವಭಾವ. ಹೀಗಾಗಿ ಆ ಶುಕ್ರಾಚಾರ್ಯರ ಒಂದು ತಪಸ್ಸಿನ ಬಲ, ಆ ಬಲದಿಂದಾಗಿ ಆ
ಬಲಿಚಕ್ರವರ್ತಿ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಇಂದ್ರ ಪದವಿಯನ್ನು ಕಸಿದುಕೊಂಡ, ಯುದ್ಧವನ್ನು ಆಡಿ ಆಗ ಅದಿತಿ ದೇವಿ ಪ್ರಾರ್ಥನೆ ಮಾಡಿದ್ಲು ಕಶ್ಯಪ ಋಷಿಗಳಿಗೆ, ನನ್ನ ಮಕ್ಕಳ ಮತ್ತೇನಪ್ಪ ಅಂತಂದ್ರೆ ಆ ರಾಜ್ಯವನ್ನ ಐಶ್ವರ್ಯವನ್ನ ಬಲಿಚಕ್ರವರ್ತಿ ಅಪಹರಣ ಮಾಡಿದ್ದಾನೆ, ಅದನ್ನು ತಿರುಗಿ ಕೊಡಿಸಬೇಕಲ್ಲ ಅಂತಂದಾಗ ಆಯ್ತು ಜಗಳ ಮಾಡಿ ಕೊಡಿಸೋದೇನು ಬೇಡ, ಅನಾಯಾಸದ ಸುಲಭ ಉಪಾಯ ಕೊಡಿಸ್ತೇನೆ ಅಂತ ಹೇಳಿ ಆ ಅದಿತಿ ದೇವಿ ತಾನು ಅತಿಥಿ ದೇವಿಗೆ ಉಪದೇಶ ಮಾಡಿದ್ದಾರಂತೆ ಕಶ್ಯಪ ಋಷಿಗಳು. ಏನಪ್ಪಾ ಅಂತಂದ್ರೆ 12 ಪಯೋವೃತವನ್ನು ಮಾಡು, ಪಯೋವೃತವನ್ನು ಮಾಡಿದಾಗ ಭಗವಂತನಿಗೆ ವಿಶೇಷವಾದ ಅನುಗ್ರಹ ಮಾಡ್ತಾನೆ ಅಂತಂದಾಗ ಪಯೋವೃತವನ್ನು ಮಾಡಿದ್ದಾಳೆ. 12 ದಿವಸ ಪಯೋವೃತವನ್ನು ಮಾಡಿ ಆದ ಮೇಲೆ 12 ದಿವಸ ಭಗವಂತ ನಾನು ವಾಮನ ರೂಪಿಯಿಂದ ಅವತಾರ ಮಾಡಿದ್ದಾನಂತೆ. ಪುಟ್ಟ ವಾಮನ ರೂಪಿಯಿಂದ ಅವತಾರ ಮಾಡಿ ಬಂದಾಕ್ಷಣ ಉಪನಯನ ಸಂಸ್ಕಾರ ಮಾಡಿಕೊಂಡಿದ್ದಾನಂತೆ. ಯಾಕೆ ಭಗವಂತನಿಗೆ ಯಾಕೆ ಉಪನಯನ ಸಂಸ್ಕಾರ ಬೇಕು? ಯಾವಾಗಲೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಅವರು ಏನಪ್ಪಾ ಅಂತಂದ್ರೆ ಅವರಿಗೆ 2 ಸಲ ಜನ್ಮ ಆಗ್ತದಂತೆ. ತಾಯಿಯ ಗರ್ಭದಿಂದ 1 ಸಲ, ಎರಡನೇದ್ದು ಏನಪ್ಪಾ ಅಂತಂದ್ರೆ ಉಪನಯನ ಸಂಸ್ಕಾರದಿಂದಾಗಿ ಅವರ ಉತ್ಪತ್ತಿ. ಹೀಗಾಗಿ ಅವರಿಗೆ ದ್ವಿಜ ಅಂತ ಕರೀತಾರೆ. ಹೀಗಾಗಿ ಉಪನಯನ ಸಂಸ್ಕಾರವನ್ನು ಭಗವಂತ ತಾನೇ ಮಾಡ್ಕೊಳ್ಳಿಲ್ಲ. ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿ ತಾನೇ ಸಂಸ್ಕಾರವನ್ನು ಪಡೆಯದೇ ಇದ್ದರೆ ಮುಂದಿನ ಜನ ಭಗವಂತನೇ ಉಪನಯನ ಸಂಸ್ಕಾರ ಮಾಡಿಕೊಂಡಿದ್ದು ನಾ ಯಾಕೆ ಮಾಡ್ಕೋಬೇಕು ಅಂತ ಹಿಂಗೆ ಅನ್ನಬಾರದಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ತಾನು ವಾಮನ ರೂಪದಿಂದ ಅವತಾರ ಮಾಡಿ ಉಪನಯನ ಸಂಸ್ಕಾರ ಮಾಡಿಕೊಂಡಿದ್ದಾನೆ. ಆಗ ಎಲ್ಲ ದೇವತೆಗಳು ಬಂದು ಭಗವಂತನಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟಿದ್ದಾನಂತೆ. ತಾಯಿ ಕೌಪೀನವನ್ನು ಕೊಟ್ಟಿದ್ದಾಳೆ. ಸಾವಿತ್ರಿ ಏನಪ್ಪಾ ಅಂತಂದ್ರೆ ಪಾರ್ವತಿ ದೇವಿಯ ಭಿಕ್ಷೆಯನ್ನು ಹಾಕಿದ್ದಾಳೆ. ಹೀಗೆ ದೇವತೆಗಳೆಲ್ಲ ಬಂದು ಒಬ್ಬೊಬ್ಬರು ಒಂದೊಂದು ಉಡುಗೊರೆಯನ್ನು ಕೊಟ್ಟಾಗ ಭಗವಂತ ಉಪನಯನ ಸಂಸ್ಕಾರ ಮಾಡಿಕೊಂಡು ತಾನು ಹೊರಡ್ತಾ ಇದ್ದಾನೆ. ಆ ಬಲಿಚಕ್ರವರ್ತಿಯಲ್ಲಿ ಯಾಗ ಮಾಡ್ತಾ ಇದ್ದ ಆ ಸ್ಥಳದಲ್ಲಿ. ಯಾಗ ಮಾಡ್ತಾ ಇದ್ದಾವ ಅಂತಂದ್ರೆ ಶುಕ್ರಾಚಾರ್ಯರು ಅಂತಾರೆ, ನೋಡಪ್ಪ ನನ್ನ ತಪಸ್ಸಾಮರ್ಥ್ಯ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಮಾತ್ರ ಇಂದ್ರ ಪದವಿಯಲ್ಲಿ ಕೂಡ್ತಿ. ಇಂದ್ರ ಪದವಿಯಲ್ಲಿ ಕೂಡಬೇಕಾದ್ರೆ ಅವನು ಏನ್ ಸಾಮರ್ಥ್ಯ ಇರಬೇಕು ಗೊತ್ತಾ? ಶತಕ್ರತು ಆಗಬೇಕಮ್ಮ. 100 ಅಶ್ವಮೇಧ ಯಾಗವನ್ನು ಯಾರು ಮಾಡ್ತಾರಲ್ಲ ಅವರು ಮಾತ್ರ ಕೂಡಬೇಕು ಈ ಸ್ಥಳದಲ್ಲಿ. ಹೀಗಾಗಿ ನನ್ನ ಸಾಮರ್ಥ್ಯ ಎಷ್ಟಿದೋ ತಪಸ್ಸಾಮರ್ಥ್ಯ 10 ದಿವಸ ಇರ್ತದೆ, 11ನೇ ದಿವಸ ಮುಗಿದು ಹೋಗ್ಬಿಡ್ತದೆ. ಹೀಗಾಗಿ ಶಾಶ್ವತವಾಗಿ ಕೂಡಬೇಕು ಅಂತಂದ್ರೆ ಏನಪ್ಪ ಅಂತಂದ್ರೆ ಅಶ್ವಮೇಧ ಯಾಗವನ್ನು ಮಾಡು, 100 ಅಶ್ವಮೇಧ ಯಾಗವನ್ನು ಮಾಡುವಂತಂದ ಅಂದ್ರೆ ಶುಕ್ರಾಚಾರ್ಯ ಆಯ್ತು. ಒಂದು ಶುಕ್ರಾಚಾರ್ಯರ ಅಧ್ವರ್ಯದಲ್ಲಿ 99 ಅಶ್ವಮೇಧ ಯಾಗಗಳೆಲ್ಲ ಪರಿಪೂರ್ಣವಾಗಿ ಮುಗಿದೋಯ್ತು. 100ನೇ ಅಶ್ವಮೇಧ ಯಾಗ ಬೃಹತ್ಕಚ್ಛದಲ್ಲಿ ಮಾಡ್ತಾ ಇದ್ದಾನೆ. ಆ ಬಲಿಚಕ್ರವರ್ತಿ ಮಾಡುವ ಸಂದರ್ಭದಲ್ಲಿ ಭಗವಂತ ವಾಮನ ರೂಪಿಯಿಂದ ತಾನು ಅಜಿನದಂಡ ಕಮಂಡಲು ಮೇಖಲಾದಿಗಳನ್ನು ಧಾರಣ ಮಾಡಿ ಬರ್ತಾ ಇದ್ದಾನೆ. ಬಂದಾಕ್ಷಣ ಆ ಬಲಿಚಕ್ರವರ್ತಿ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಆ ಯಾಗ ಮಂಟಪಕ್ಕೆ ಬಂದಿದ್ದಾನೆ ಭಗವಂತ. ಬಂದಾಗ ಆ ರೂಪವನ್ನು ನೋಡಿದ ಬೆರಗಾಗಿ ಬಿಟ್ಟ. ಸಾಮಾನ್ಯ ಸಣ್ಣ ಒಟುಗಳನ್ನು ನೋಡಿದಾಗಲೇ ನಮಗೆ ಎಷ್ಟು ಆನಂದ ಆಗ್ತದೆ. ಅಂತಹ ಸ್ವಾಮಿ ಎಷ್ಟು ಕಾಂತಿ ಅವನಿಗೆ, ಎಷ್ಟು ಭಗವಂತನ ಸೌಂದರ್ಯ, ಸುಂದರವಾದ ರೂಪ. ಆ ರೂಪವನ್ನು ಧಾರಣ ಮಾಡಿ ಬಂದಾಕ್ಷಣ ಆ ಬಲಿಚಕ್ರವರ್ತಿ ನೋಡ್ತಾನೆ. ಆ ಭಗವಂತನ ನೋಡಿದಾಗ ಬಹಳ ಸಂತೋಷ ಆಗಿಬಿಡ್ತೀವಿ ಅವನಿಗೆ. ಎಲ್ಲಿಲ್ಲದ ಸಂತೋಷ ಸಾಗರ ಅವನಿಗೆ. ಯಾರು ವ್ಯಕ್ತಿ ಬಂದಾನೆ ಅಂತ ಬಂದವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ. ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟಾಕ್ಷಣ ಅಂತಾನೆ, ಏನು ಬೇಕಪ್ಪ ನಿನಗೇನಾದ್ರೂ ಏನೋ ಕೊಡಬೇಕು, ಉಡುಗೊರೆ ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ, ಕೇಳು ಅಂತಂದಾಗ ನನಗೆ ಏನು ಬೇಡಪ್ಪ, 3 ಪಾದ ಏನಪ್ಪ ನನ್ನ ಪುಟ್ಟ ಪಾದದಲ್ಲ ಅದನ್ನ ಅಳಿ 3 ಪಾದದ ಭೂಮಿಯನ್ನು ದಾನ ಮಾಡಿ ಸಾಕು ಅಂದ. ಆಗ ಅವಂತಾನೆ ಬಲಿಚಕ್ರವರ್ತಿ, ನಾನು 3 ಲೋಕಕ್ಕೆ ಅಧಿಪತಿ, ಕೇವಲ ಸಣ್ಣ ಪುಟ್ಟ ಭಾಗದ ಭೂಮಿಯನ್ನು ಕೇಳ್ತಾ ಇದ್ದೀನಿ, ನಿನಗೆ ಶೋಭಿಸ್ತದ ಇದು? ಸಣ್ಣ ಏನಪ್ಪಾ ರಾಜ್ಯವನ್ನು ಕೇಳಬೇಕು. ಆಗಳಗಳ ಸಮೂಹ ಕೋಟಿ ಆಗಳಗಳನ್ನು ಕೇಳು, ಅದನ್ನು ಕೊಡ್ತೇನೆ. ರಾಜ್ಯವನ್ನು ಕೇಳು, ಭೂಮಿ ಕೇಳು. 3 ಲೋಕಕ್ಕೆ ಅಧಿಪತಿ, ನನ್ನ ಹತ್ರ ಒಂದು ಸಣ್ಣ ಪಾದವನ್ನು ಕೇಳ್ತೇನೆ, ಪಾದದಷ್ಟು ಭೂಮಿ ಕೇಳ್ತೇನೆ, ಸರಿಯಾನಿಂದು ಒಂದು ಬೈದಾನಂತೆ ಭಗವಂತನಿಗೆ. ಆಗ ಭಗವಂತ ಅಂತಾನೆ, ನೋಡಪ್ಪ ದಾನ ತಗೊಳ್ಬೇಕು ಅಂತಂದ್ರೆ ನಮ್ಮ ಸಾಮರ್ಥ್ಯ ಇರಬೇಕು. ನಾವು ದಾನ ತಗೊಳ್ತೇವೆ ಅಂದ್ರೆ ಏನು ಗೊತ್ತಾ? ಆ ಯಜಮಾನನ ಪಾಪಗಳನ್ನು ತಗೊಳ್ತೇವೆ. ಪಾಪದ ಕ್ಷಾಲನೆ ಮಾಡುವ ಸಾಮರ್ಥ್ಯ ನಮಗಿದ್ದರೆ ಎಷ್ಟಿರ್ತದೋ ಅಷ್ಟೇ ದಾನ ತಗೊಳ್ಬೇಕು. ಏನೋ 1 ಕೋಟಿ ರೂಪಾಯಿ ದಾನ ಕೊಡ್ತಾನೆ ಅಂತ ಹೇಳಿ ನಾವು ತಗೊಳ್ಳಿಕ್ ಹೋಗಬಾರ್ದು. ಯಾಕೆಂದ್ರೆ ಕೋಟಿ ರೂಪಾಯಿಯನ್ನು ತಗೊಂಡ್ರೆ ಆ ಕೋಟಿ ರೂಪಾಯಿ ಬೆಲೆ ಬಾಳುವಷ್ಟು ಪಾಪಗಳನ್ನು ನಾವು ಸ್ವೀಕಾರ ಮಾಡ್ತೇವೆ. ಆ ಪಾಪಗಳನ್ನು ನಾವು ನಾಶ ಮಾಡ್ಕೊಳ್ಬೇಕಲ್ಲ. ನಾವು ಭಗವಂತನ ಧ್ಯಾನ ಮಾಡಿ ಜಪಗಳನ್ನು ಮಾಡಿಕೊಂಡು ನಾವು ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಕೇವಲ ಪರಿಹಾರ ಇಲ್ಲ, ತಾನು ಅಷ್ಟೇ ತಗೋತಾ ಇದ್ದ ಅಂದ್ರೆ ಮತ್ತವನ ಭ್ರಷ್ಟದ ಮಾರ್ಗದಲ್ಲಿ ಬೀಳುತ್ತಾನೆ. ಹೀಗಾಗಿ ನನಗೆ 3 ಪಾದ ಬಿಡಿದ್ದೇವೆ. ಯಾಕೆ ಬಿಡಿದೆ ಗೊತ್ತನು? ನನಗೆ ಎಷ್ಟು ಯೋಗ್ಯತೆ ಅದ್ರೆ ಅಷ್ಟೇ ಬಿಡ್ತೇನಪ್ಪ. ನನ್ನ ಪಾದ ಇಷ್ಟೇ ಪುಟ್ಟ ಪಾದ, ಅಷ್ಟು ಭೂಮಿ ದಾನ ಕೊಡು ಅಂತಂದಾಗ ಆಯ್ತು ಅಂತ ದಾನವನ್ನು ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ. ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಮಾಡುವ ಸಂದರ್ಭದಲ್ಲಿ ಶುಕ್ರಾಚಾರ್ಯ ಅಂದ್ರು, ಅಲೋ ಏನಪ್ಪಾ ಅಂತ ಬಲಿಚಕ್ರವರ್ತಿ, ನೀನು ಅವನಿಗೆ ದಾನ ಕೊಡಬೇಡ. ಅವನು ಭಗವಂತ ನಿನ್ನನ್ನು ಮೋಸ ಮಾಡೋದಕ್ಕೋಸ್ಕರವಾಗಿ, ನಿನ್ನ ರಾಜ್ಯವನ್ನು ಕಸಿದುಕೊಳ್ಳೋದಕ್ಕೋಸ್ಕರವಾಗಿ ಬಂದಿದ್ದಾನೆ, ಕೊಡಬೇಡ ಅಂತಂದ. ಆಗ ಅಂತಾನೆ ಬಲಿಚಕ್ರವರ್ತಿ ಅಂತಾನೆ, ನಾನು ವಿರೋಚನ ಮಗ ಖರೆ, ಆದ್ರೆ ನಾನು ಪ್ರಹ್ಲಾದ ರಾಜನ ಮೊಮ್ಮಗ. ಪ್ರಹ್ಲಾದ ರಾಜ ಅವನೇನಪ್ಪಾ ಅಂತಂದ್ರೆ ಮಹಾದಾನಶೂರ.
ಅವನು ಕೊಡ್ತೇನೆ ಏನು ಸಂಕಲ್ಪ ಮಾಡಿದ್ರೆ ಅವಶ್ಯ ಕೊಟ್ಟೇ ಕೊಡ್ತಾನೆ. ಹಾಗೆ ನಾನು ಕೂಡ ಕೊಡ್ತೇನೆ ಏನು ಸಂಕಲ್ಪ ಮಾಡಿದ್ರೆ ನಾನು ಕೊಟ್ಟೇ ತೀರ್ತೇನೆ ಅಂತಂದ. ಆಗ ನೀನು ಐಶ್ವರ್ಯ ಭ್ರಷ್ಟನಾದ ಶಾಪ ಕೊಟ್ಬಿಟ್ರು ಶುಕ್ರಾಚಾರ್ಯ. ಆಯಿತು, ನೀವು ಶಾಪ ಕೊಟ್ಟರೂ ಚಿಂತಿಲ್ಲ, ಆದರೆ ಬ್ರಾಹ್ಮಣನಿಗೆ ಕೊಡ್ತೇನೆ ದಾನ ಅಂತಂದರೆ ಅವಶ್ಯವಾಗಿ ದಾನ ಕೊಡ್ತೇನೆ ಅಂತಂದಾಗ 3 ಪಾದ ಸಂಕಲ್ಪ ಮಾಡಿದ್ದಾನೆ. ಅಸ್ಮೇ ಬ್ರಾಹ್ಮಣಾಯ ಗೋಪ ಪಾದತ್ರಯಂ ಭೂಮಿಂ ದದಾಮಿ ಅಂತ ಸಂಕಲ್ಪ ಮಾಡಿದರೆ ಸಂಕಲ್ಪ ಮಾಡಿದಾಕ್ಷಣ ಮೊದಲೇ ಭಗವಂತ ವಾಮನ ಪುಟ್ಟ ರೂಪದಿಂದ ಬಂದಿದ್ದ ತ್ರಿವಿಕ್ರಮ ರೂಪವನ್ನು ಧಾರಣ ಮಾಡಿಬಿಟ್ಟು ದೊಡ್ಡ ರೂಪವನ್ನು ಧಾರಣ ಮಾಡಿದಾಕ್ಷಣ 1 ಪಾದದಿಂದ 3 ಲೋಕವನ್ನು ಅಳೆದು ಬಿಟ್ಟ. 2ನೇ ಪಾದದ ಮೇಲ್ಗಡೆ ಎಲ್ಲ ಲೋಕಗಳನ್ನು ಅಳೆದು ಬಿಟ್ಟ. 3ನೇ ಪಾದ ಎಲ್ಲಿ ಕೊಡ್ತೀಯಪ್ಪ ತಾರ್ತೀಯಸ್ಯ ಕುತೋ ಗತಿ ಅಂತ ಕೇಳಿದ ಭಗವಂತ. ಅವನಿಗೆ ಏನಪ್ಪ ವರುಣ ಪಾಶವನ್ನು ಹಾಕಿಬಿಡ್ತಾನಂತೆ ಆ ಬಲಿಚಕ್ರವರ್ತಿಗೆ. ಎಲ್ಲೂ ಮಿಸ್ಗಾಡೋದಿಲ್ಲ, ನೀನು 3 ಪಾದ ಕೊಡ್ತೇನೆ ಸಂಕಲ್ಪ ಮಾಡಿದ್ದೀಯ, 3ನೇ ಪಾದ ಕೊಡು. ಮೊದಲಿಗೇನು ಅಹಂಕಾರ ಪಟ್ಟಿದ್ದಿ, ಸಣ್ಣ ಪುಟ್ಟ ಪಾದ ಇಷ್ಟೇ ಹೆಂಗೆ ಕೊಡ್ತೀಯ, ಕೇಳ್ತೀಯ ನೀನು ಮೂರ್ಖ, ದೊಡ್ಡ ರಾಜ್ಯವನ್ನು ಕೇಳು ಕೊಡ್ತೀನಿ ಅಂತ ಅಂದಿದ್ದೀಯ. ಈಗ 3ನೇ ಪಾದ ಕೊಡ್ಲಿಕ್ಕೆ ಗತಿ ಇಲ್ಲ ನಿನಗೆ, ಎಲ್ಲಿ ಕೊಡು ಅಂತಂದಾಗ ಅವನ ನನ್ನ ತಲೆಯ ಮೇಲೆ ಕಾಲಿಟ್ಟು ಸ್ವಾಮಿ ಇದೇ 3ನೇ ಪಾದ ಅಂದ್ಬಿಟ್ಟಂತೆ. ಆಯ್ತು ಅಂತೇಳಿ ಭಗವಂತ ಅವನ ತಲೆ ಮೇಲೆ ಕಾಲಿಟ್ಟ. ಆಗ ಹೆಂಡತಿ ಬಂದು ವಿದ್ಯಾವಳಿ ಅಂದ್ಲು, ನನ್ನ ಅಪರಾಧವನ್ನು ಗಂಡ ಮಾಡಿದ ಅಪರಾಧವನ್ನು ಕ್ಷಮ ಮಾಡುವುದು ಕೇಳ್ಕೊಂಡ್ಲಂತೆ. ಯಾಕೆ ಅಂದರೆ ಎಲ್ಲ ಲೋಕಗಳು ಭಗವಂತನದೇ, ಇವನೇನು ತಿಳ್ಕೊಂಡ ನಂದು ಅಂತ ತಿಳ್ಕೊಂಡು ಕೊಟ್ಟನಲ್ಲ ಅದು ಅಪರಾಧ. ಹೀಗಾಗಿ ಆ ಅಪರಾಧವನ್ನು ಕ್ಷಮ ಮಾಡುವಂತ ಈ ರೀತಿಯಾಗಿ ಕ್ಷಮೆಯಾಚನೆ ಮಾಡಿ ಆ ಭಗವಂತ ದಾನವನ್ನು ಇಸ್ಕೊಂಡ. ಇಸ್ಕೊಂಡಾದ ಮೇಲೆ ಇಂದ್ರದೇವರು ಒಪ್ಪಿಸಿದ. ಆದರೆ ಪ್ರಹ್ಲಾದರಾಜ ಬಂದರು ಅಂದ್ರಂತೆ, ನನ್ನ ಮೊಮ್ಮಗ ಅವನೇ ಉದ್ಧಾರ ಮಾಡಪ್ಪ ಸ್ವಾಮಿ ಅಂತಂದಾಗ ಭಗವಂತ ಅಂದ, ನೋಡಪ್ಪ ಇಂದ್ರಪದಿಯನ್ನು ಕೊಡಬೇಕು ತಾನೆ, ಈಗೆಲ್ಲ ಕೊಡೋದಿಲ್ಲ, ಮುಂದಿನ ಕಲ್ಪದಲ್ಲಿ ಕೊಡ್ತೇನೆ, ಮುಂದಿನ ಮನ್ವಂತರ ಅವನಿಗೆ ಕೊಡ್ತೀನಿ. ಯಾಕೆ ಅಂದರೆ ಈಗ ಅರ್ಧ ಮನ್ವಂತರದ ಭೋಗವನ್ನು ಈ ಇಂದ್ರ ಮಾಡಿಬಿಟ್ಟಿದ್ದಾನೆ, ಅರ್ಧ ಯಾಕೆ ಕೊಡಬೇಕು, ಪರಿಪೂರ್ಣವಾಗಿ ಕೊಡ್ತೇನೆ ನಿನಗೆ, ಮುಂದಿನ ಕಲ್ಪದಲ್ಲಿ ಮುಂದಿನ ಮನ್ವಂತರಲ್ಲಿ ಅವಶ್ಯವಾಗಿ ಕೊಡ್ತೇನೆ ಅಂತ ಹೇಳಿ ಕೆಳಗಿನ ಸುಖದ ಲೋಕದಲ್ಲಿ ಅವನನ್ನು ಚೆನ್ನಾಗಿ ಇಟ್ಟು ಅಲ್ಲಿ ಭಗವಂತ ವಾಮನ ರೂಪಿಯಿಂದ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನಂತೆ ಬಲಿಚಕ್ರವರ್ತಿಯನ್ನು. ಯಾರ್ಯಾರು ಭಗವಂತನನ್ನ ಸ್ಮರಣ ಮಾಡದೆ ಭಗವಂತನ ಮಾಡಿದ ಕರ್ಮಗಳನ್ನ ಭಗವಂತನಲ್ಲಿ ಯಾರು ಸಮರ್ಪಣೆ ಮಾಡೋದಿಲ್ಲ ಆ ಎಲ್ಲ ಪುಣ್ಯವನ್ನು ರಾಶಿಯನ್ನ ಬಲಿಚಕ್ರವರ್ತಿ ಕೊಟ್ಟು ಏನಪ್ಪಾ ಅಂತಂದ್ರೆ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಯಾವುದೇ ಕರ್ಮವನ್ನ ಅದು ಭಗವಂತನ ಸ್ತೋತ್ರ ರೂಪವಾದ ಕರ್ಮ ಆಗಿರಬೇಕು, ಸಂಧ್ಯಾವಂದನ ರೂಪವಾದ ಕರ್ಮವಾಗಿರ್ಬೋದು, ಭಗವತ್ ಪೂಜಾ ರೂಪವಾದ ಕರ್ಮವಾಗಿರ್ಬೋದು, ಕಥಾ ಶ್ರವಣ ರೂಪವಾದ ಕರ್ಮವಾಗಿರ್ಬೋದು, ಕಥೆ ಹೇಳಿದ ಕರ್ಮವಾಗಿರ್ಬೋದು, ಆ ಎಲ್ಲ ಕರ್ಮಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು. ಅವನೇ ಮಾಡಿಸಿರ್ತಾನೆ, ಅವನಲ್ಲೇ ಸಮರ್ಪಣೆ ಮಾಡಬೇಕು. ಮಾಡದೇ ಇದ್ದರೆ ಆ ಎಲ್ಲ ಪುಣ್ಯಗಳು ಆ ಬಲಿಚಕ್ರವರ್ತಿಗೆ ಹೋಗ್ತದೆ. ಹೀಗೆ ಆ ಭಗವಂತ ತಾನು ಇಂದ್ರದೇವರ ಪದವಿ ಏನು ಕಸಗೊಂಡಿದ್ದರು ದೈತ್ಯರು ಅದನ್ನು ಏನೂ ಯುದ್ಧವನ್ನು ಆಡದೇನೆ ಸುಲಭವಾದ ರೀತಿಯಲ್ಲಿ ಆ ರಾಜ್ಯವನ್ನು ಇಂದ್ರದೇ ಕೊಟ್ಟ ಅಂತ ಈ ರೀತಿಯಾಗಿ ಪರೀಕ್ಷನ್ ಮಹಾರಾಜರಿಗೆ ಶುಕಾಚಾರ್ಯ ಉಪದೇಶ ಮಾಡಿದರು. ಅದೇ ರೀತಿಯಾಗಿ ಮತ್ಸ್ಯಾವತಾರವನ್ನು ಕೂಡ ಭಗವಂತ ಮಾಡಿದ ಸತ್ಯವ್ರತ ಮಹಾರಾಜ. ಅವನೇನಪ್ಪ ಅಂದರೆ ಅವನೇ ಈ ನಾವು ಈಗಿನ ಮನ್ವಂತರವನ್ನು ನಾವೇ ಉಪಭೋಗ ಮಾಡ್ತಾ ಇದ್ದೇವಲ್ಲ, ಆ ಮನ್ವಂತರಕ್ಕೆ ಅಧಿಪತಿ ವೈವಸ್ವತ ಮನ್ವಂತರ, ಅವನನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಮತ್ಸ್ಯಾವತಾರವನ್ನು ತಾಳಿದ ಸ್ವಾಮಿ. ಒಂದು ಈ ರೀತಿಯಾಗಿ ಅನಂತ ಭಗವಂತ ರೂಪಗಳು, ಆ ಎಲ್ಲ ರೂಪಗಳನ್ನು ಚೆನ್ನಾಗಿ ಪರೀಕ್ಷನ್ ಮಹಾರಾಜರಿಗೆ ಆ ಶುಕಾಚಾರ್ಯ ಉಪದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಥಾಮತಿಯಾಗಿ ಆ ಭಗವಂತನ ಉಪದೇಶ ಮಾಡಿದ ಭಾಗವತದಲ್ಲಿರುವಂತಹ ಕಥೆಗಳನ್ನು ಏನು ಭಗವಂತ ತಾನು ನುಡಿಸಿದ್ದಾನೆ ಅದರಿಂದ ಬಂದಂತಹ ಪುಣ್ಯವನ್ನು ಆ ಭಗವಂತನ ಅಸ್ಮದ್ಗುರು ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಆ ಭಾಗವತ ಪ್ರತಿಪಾದ್ಯನಾದಂತಹ ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಹರೇ ನಮಃ. ಶ್ರೀ ಕೃಷ್ಣ ನಾಮಾಚಾರ